ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಕ್ಲಾಸ್ by Nagaraj Karigar, JTO Government ITI Rippanpeta. In the previous class we have discussed about insulation test on three-phase induction motor. Three-phase induction motor ನ ಇನ್ಸುಲೇಷನ್ ಟೆಸ್ಟ್ ಅನ್ನು ಮಾಡೋದು ಹೇಗೆ ಮತ್ತು ಅದರ ಉದ್ದೇಶ ಏನು, ಅದರ ಅಪ್ಲಿಕೇಶನ್ ಏನು, ಯಾಕಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಮುಂದುವರೆದು ಇವತ್ತಿನ ಈ ಕ್ಲಾಸ್ ಒಳಗಡೆ ನಾವು ತಿಳಿದುಕೊಳ್ತಕ್ಕಂಥ ಒಂದು ಮುಖ್ಯವಾದ ಚಾಪ್ಟರ್ ಅಂತ ಹೇಳಿದ್ರೆ ಸ್ಟಾರ್ಟರ್ ಫಾರ್ ತ್ರೀ-ಫೇಸ್ ಇಂಡಕ್ಷನ್ ಮೋಟಾರ್ ಆ್ಯಂಡ್ ಪವರ್ ಸರ್ಕ್ಯೂಟ್ ಕಂಟ್ರೋಲ್ ಸರ್ಕ್ಯೂಟ್. ಸೊ ಸ್ಟಾರ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ತ್ರೀ-ಫೇಸ್ ಇಂಡಕ್ಷನ್ ಮೋಟಾರ್ ಸ್ಟಾರ್ಟ್ ಮಾಡೋದಕ್ಕೆ ಬಳಸ್ತಕ್ಕಂಥ ಸ್ಟಾರ್ಟರ್ಗಳ ಬಗ್ಗೆ ಇವತ್ತಿನಿಂದ ತಿಳ್ಕೊಳ್ತಾ ಹೋಗೋಣ. ಹಾಗೆ ಅದರಲ್ಲಿ ಬರ್ತಕ್ಕಂಥ ಪವರ್ ಸರ್ಕ್ಯೂಟ್ ಅಂದರೆ ಏನು, ಅದು ಹೇಗಿರುತ್ತೆ, ಹಾಗೆಯೇ ಕಂಟ್ರೋಲ್ ಸರ್ಕ್ಯೂಟ್ ಅಂದರೆ ಏನು, ಅದರ ಕೆಲಸ ಏನು, ಪವರ್ ಸರ್ಕ್ಯೂಟ್ ಕೆಲಸ ಏನು, ಹೀಗೆ ಒಂದೊಂದಾಗಿ ತಿಳಿತಾ ಹೋಗೋಣ. ಎಲ್ಲದಕ್ಕಿಂತ ಮೊದಲು ನೆಸೆಸಿಟಿ ಆಫ್ ಸ್ಟಾರ್ಟರ್ ಏನು, ಈ ಸ್ಟಾರ್ಟರ್ನ ನೆಸೆಸಿಟಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಎ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ಈಸ್ ಸಿಮಿಲರ್ ಟು ಪಾಲಿಫೇಸ್ ಟ್ರಾನ್ಸ್ಫಾರ್ಮರ್ ವಿತ್ ಎ ಶಾರ್ಟ್ ಸರ್ಕ್ಯೂಟೆಡ್ ಸೆಕೆಂಡರಿ. ನಮ್ಗೆ ಗೊತ್ತಿದೆ ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಸ್ಟಾರ್ಟಿಂಗ್ ಮೂಮೆಂಟ್ ಅಂದರೆ ಒಂದು ಮೋಟಾರ್ ಈಗಿನೂ ಆಫ್ ಪೊಸಿಷನಲ್ಲಿ ಇರ್ತದೆ, ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನಲ್ಲಿ ಇರ್ತದಲ್ಲ, ಅಂಥ ಸಂದರ್ಭದಲ್ಲಿ ನಾನು ಒಂದು ಸಪ್ಲೈ ಸೋರ್ಸನ್ನು ಆ ಮೋಟ್ರಿಗೆ ಅಪ್ಲೈ ಮಾಡಿದರೆ ಅದು ಹೇಗಿರುತ್ತೆ ಪ್ರೆಸೆಂಟ್ಲಿ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಅಂತ ಹೇಳಿದ್ರೆ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಸಿಮಿಲರ್ ಟು ಪಾಲಿಫೇಸ್ ಟ್ರಾನ್ಸ್ಫಾರ್ಮರ್. ನಮ್ಮ ಪಾಲಿಫೇಸ್ ಟ್ರಾನ್ಸ್ಫಾರ್ಮರ್ ಹೇಗಿರುತ್ತಲ್ಲ ಆ ರೀತಿಯಾಗಿರುತ್ತೆ. ಜೊತೆಯಲ್ಲಿ ಇಲ್ಲಿ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ಸೆಕೆಂಡ್ರಿ ಸರ್ಕ್ಯೂಟ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ತದೆ ಅಂತ. ಸೆಕೆಂಡರಿ ಸೈಡಲ್ಲಿ ಏನಿದೆ ಶಾರ್ಟ್ ಸರ್ಕ್ಯೂಟೆಡ್ ಇರ್ತದೆ. ನೋಡಿ ಎಕ್ಸಾಂಪಲಿ ನಾವು ಪ್ರೈಮರಿ ವೈಂಡಿಂಗಿಗೆ ಸಪ್ಲೈ ಕೊಟ್ಟು ಸೆಕೆಂಡ್ರಿ ವೈಂಡಿಂಗ್ ಶಾರ್ಟ್ ಮಾಡಿದರೆ ಹೇಗಿರುತ್ತೋ ನಮ್ಮ ಪಾಲಿಫೇಸ್ ಟ್ರಾನ್ಸ್ಫಾರ್ಮರ್, ಆ ಒಂದು ಸಿಮಿಲಾರಿಟಿನಲ್ಲಿ ನಮ್ಮ ತ್ರೀ-ಫೇಸ್ ಇಂಡಕ್ಷನ್ ಮೋಟರ್ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದರೆ ನಾನು ಸಪ್ಲೈನನ್ನು ಯಾವುದಕ್ಕೆ ಕೊಡ್ತೀನಿ, ಸ್ಟೇಟಾರಿಗೆ ಕೊಡ್ತೀನಿ ತ್ರೀ-ಫೇಸ್ ಸಪ್ಲೈನನ್ನು. ಅದರೊಳಗಡೆ ಇರ್ತಕ್ಕಂಥ ರೋಟಾರ್ ವೈಂಡಿಂಗಿಗೆ ಕೊಡೋದಿಲ್ಲ ಅಲ್ವಾ. ಸೊ ರೋಟಾರ್ ವೈಂಡಿಂಗ್ ಹೇಗಿದೆ, ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ನೋಡಿ ರೋಟಾರ್ ಏನಾಗಿದೆ, ಅಲ್ಲಿ ಶಾರ್ಟ್ ಸರ್ಕ್ಯೂಟೆಡ್ ಇದೆ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಹೇಳಿದಲ್ಲಿ ಇಟ್ ಈಸ್ ಇನ್ ಸಿಮಿಲರ್ ಟು ಶಾರ್ಟ್ ಸರ್ಕ್ಯೂಟೆಡ್, ಸೆಕೆಂಡರಿ ಶಾರ್ಟ್ ಸರ್ಕ್ಯೂಟ್ ಇರ್ತದಲ್ಲ ಆ ಒಂದು ಪಾಲಿಫೇಸ್ ಟ್ರಾನ್ಸ್ಫಾರ್ಮರ್ ಥರ ಇರುತ್ತೆ ಬಿಫೋರ್ ಸ್ಟಾರ್ಟಿಂಗ್ ಮೋಟಾರ್ ಅಂತ. ಸೊ ಇಫ್ ನಾರ್ಮಲ್ ವೋಲ್ಟೇಜ್ ಈಸ್ ಅಪ್ಲೈಡ್ ಟು ದ ಸ್ಟೇಷನರಿ ಮೋಟಾರ್ when an is the case of a transformer, a very large initial current to the tune of 5 to 6 times the normal current will be drawn by the motor from the mains. ಸೊ ಒಂದು ವೇಳೆ ನಾವಿಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಪ್ಲೈನನ್ನು ಏನು ಇನ್ಪುಟ್ ಮಾಡ್ತೀವಿ, ಒಂದು ತ್ರೀ-ಫೇಸ್ ಇಂಡಕ್ಷನ್ ಮೋಟರ್ ಸ್ಟೇಟಾರ್ ವೈಂಡಿಂಗಿಗೆ ಏನು ಸಪ್ಲೈ ಕೊಡ್ತೀವಿ ಸೋರ್ಸ್ನ, ಆಗ ಏನಾಗುತ್ತೆ ಒಂದು ರೀತಿಯಲ್ಲಿ ಸೆಕೆಂಡ್ರಿ ಸೈಡ್ನಲ್ಲಿ ಏನು ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟೆಡ್ ಇದ್ದಾಗ ನಮಗೆ ಹೈ ಕರೆಂಟ್ ಇರ್ತದೆ ಅಂತಲ್ಲ, ಆ ವೇದೊಳಗೆ ಇದು ಇಲ್ಲಿ ಏನಾಗುತ್ತೆ ಅಂದರೆ ವೆರಿ ಹೈ ಕರೆಂಟ್ ಇಲ್ಲಿ ಡ್ರಾನ್ ಆಗುತ್ತೆ. ಅಲ್ಲಿ ಎಷ್ಟು ಹೇಳ್ತೀವಿ ನಾವು 5 to 6 ಟೈಮ್ಸ್ ಆಫ್ ದಿ ನಾರ್ಮಲ್ ಕರೆಂಟ್. ಏನು ಆ ಮೋಟ್ರನ್ನ ನಾರ್ಮಲ್ ಕರೆಂಟ್ ಇದೆ ಅದರ 5-6 ಪಟ್ಟು ಹೆಚ್ಚಿನ ಕರೆಂಟನ್ನು ಸ್ಟಾರ್ಟಿಂಗಲ್ಲಿ ಡ್ರಾನ್ ಮಾಡುತ್ತೆ. ಅದು ಯಾವುದು ಮೋಟಾರು ಡ್ರಾನ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಆಗ ಇಲ್ಲಿ ಏನಾಗುತ್ತೆ, ದಿಸ್ ಇನಿಷಿಯಲ್ ಎಕ್ಸೆಸಿವ್ ಕರೆಂಟ್ ಈಸ್ ಅಬ್ಜೆಕ್ಷನಬಲ್ ಬಿಕಾಸ್ ಇಟ್ ವಿಲ್ ಪ್ರೊಡ್ಯೂಸ್ ಲಾರ್ಜ್ ಲೈನ್ ವೋಲ್ಟೇಜ್ ಡ್ರಾಪ್. ಏನಾಗುತ್ತೆ ಈ ಕರೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅಬ್ಜೆಕ್ಷನಬಲ್, ಅಂದರೆ ಅಷ್ಟು ಅತಿ ಹೆಚ್ಚು ಕರೆಂಟ್ ಡ್ರಾನ್ ಆಗೋದ್ರಿಂದ ನಮಗೆ ಮೋಟಾರ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಹೇಗಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ ಅಲ್ಲಿ ವೋಲ್ಟೇಜ್ ಡ್ರಾಪ್, ಏನು ಲೈನ್ ವೋಲ್ಟೇಜ್ ಡ್ರಾಪ್ ಇದೆ ಅದು ಅತಿ ಹೆಚ್ಚಾಗಿಬಿಡುತ್ತೆ ಲೈನ್ ವೋಲ್ಟೇಜ್. ಯಾಕೆ ಅಂತ ಹೇಳಿದ್ರೆ ಯಾವಾಗ ಒಂದು ವೈಂಡಿಂಗಲ್ಲಿ ಅತಿ ಹೆಚ್ಚು ಕರೆಂಟ್ ಡ್ರಾನ್ ಆಯಿತು ಆವಾಗ ಅದಕ್ಕೆ ಏನಾಗುತ್ತೆ, ಒಂದು ರೆಸಿಸ್ಟಿವಿಟಿ ಜಾಸ್ತಿ ಆಗಿಬಿಡುತ್ತೆ. ರೆಸಿಸ್ಟಿವಿಟಿ ಕಾರಣದಿಂದಾಗಿ ಅಲ್ಲಿ ವೋಲ್ಟೇಜ್ ಆ ವೈಂಡಿಂಗ್ನೊಳಗಡೆ ಏನಾಗುತ್ತೆ ಡ್ರಾಪ್ ಔಟ್ ಆಗೋ ಸಾಧ್ಯತೆ ಇರ್ತದೆ. ಅತಿ ಹೆಚ್ಚು ವೋಲ್ಟೇಜ್ ಅದರೊಳಗೆ ಡ್ರಾಪ್ ಆಗೋಂಥ ಸಾಧ್ಯತೆ ಇರ್ತದೆ. ವಿಚ್ ಇನ್ ಟರ್ನ್ ವಿಲ್ ಅಫೆಕ್ಟ್ ದ ಆಪ್ರೇಷನ್ ಆಫ್ ಅದರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಆ್ಯಂಡ್ ಲೈಟ್ಸ್ ಕನೆಕ್ಟೆಡ್ ಟು ದ ಸೇಮ್ ಲೈನ್. ಸೊ ನೀವು ಗಮನಿಸಿರ್ಬೋದು ನಿಮ್ಮ ಒಂದು ಮನೆ ಅಥವಾ ನಿಮ್ಮ ಸುತ್ತಮುತ್ತದಲ್ಲಿ ನೀವು ಎಕ್ಸಾಂಪಲ್ ನಿಮ್ಮ ಒಂದು ಮನೆಗೆ ಎಲ್ಲಿಂದ ಸಪ್ಲೈ ಬಂದಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರ್ನಿಂದ ಬಂದಿರುತ್ತೆ. ನಿಮ್ಮ ಬೀದಿನಲ್ಲಿರೋ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರೋ ನಿಮ್ಮ ಮನೆಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ನಿಂದ ನಿಮ್ಮ ಮನೆಗೆ ಸಪ್ಲೈ ಬಂದಿರ್ತದೆ. ಸೇಮ್ ಅದೇ ಟ್ರಾನ್ಸ್ಫಾರ್ಮರ್ನಿಂದ ಅದೇ ಲೈನ್ನಿಂದ ಇನ್ನೊಬ್ಬರ ಮನೆಗೆ ಸಪ್ಲೈ ಹೋಗಿರ್ತದಲ್ವ. ಸೊ ಅವ್ರ ಮನೇಲಿ ಏನಾದರೂ ಒಂದು ತ್ರೀ-ಫೇಸ್ ಇಂಡಕ್ಷನ್ ಮೋಟಾರ್ ಇದ್ದು ಅದನ್ನು ಸ್ಟಾರ್ಟ್ ಮಾಡಿದಾಗ ನೀವು ಗಮನಿಸ್ಬೋದು, ನಿಮ್ಮ ಮನೇಲಿ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳಿದ್ರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಆ ಇನ್ಕ್ಯಾಂಡಿಸೆಂಟ್ ಲ್ಯಾಂಪು ಡಿಮ್ ಆಗಿ ಹೋಗಿರುತ್ತೆ.
ಸೊ ಡಿಮ್ ಆಗುತ್ತೆ ನೋಡಿ. ಯಾರ್ದೋ ನಿಮ್ಮದೇ ಸೇಮ್ ಲೈನಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಇನ್ನೊಬ್ಬರ ಮನೆಯಲ್ಲಿರ್ತಕ್ಕಂಥ ಈ ಒಂದು 3 ಫೇಸ್ ಇಂಡಕ್ಷನ್ ಮೋಟರ್ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾಗ್ತಾಯಿದೆ, ನಿಮ್ಮ ಮನೆಯಲ್ಲಿಲ್ಲ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮೇಲೆ ಅಥವಾ ಲೈಟ್ಸ್ಗಳ ಮೇಲೆ ಅದು ಎಫೆಕ್ಟ್ ಆಗ್ತಾಯಿದೆ. ಅದು ನೀವು ಗಮನಿಸಿರ್ತೀರಿ ಈಗ ಆಲ್ರೆಡಿ. ಸೊ ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಬರುತ್ತೆ ಕ್ಲಾಸು, ನೋಡೋಣ. ಸೊ ಈಗ the initial rush of current is controlled by applying a reduced voltage to the stator winding during the starting period. ಸೊ ಈ ಕಾರಣದಿಂದಾಗಿ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಟೈಮ್ನಲ್ಲಿ ಈವೇನು ಹೈ ರಶ್ ಆಫ್ ಕರೆಂಟ್ ಇದೆಯಲ್ಲ, ಇನಿಷಿಯಲ್ ಹೈ ರಶ್ ಆಫ್ ಕರೆಂಟ್, ಇದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂದರೆ ಬೈ ಅಪ್ಲೈಯಿಂಗ್ ಎ ರೆಡ್ಯೂಸ್ಡ್ ವೋಲ್ಟೇಜ್ ಅಂತ ಹೇಳ್ತೀವಿ. ವೋಲ್ಟೇಜನ್ನು ರೆಡ್ಯೂಸ್ ಮಾಡಿ ಕೊಡೋದ್ರ ಮುಖಾಂತರ ನಾವು ಈ ಹೈ ರಶ್ ಆಫ್ ಕರೆಂಟನ್ನು, ಇನಿಷಿಯಲ್ ಕರೆಂಟನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಸೊ ಅದು ಯಾವುದ್ರ ಮುಖಾಂತರ ಆಗುತ್ತೆ, ಈಗ ನಾನು ಆ ರೀತಿ ಒಂದು ರೆಡ್ಯೂಸ್ಡ್ ವೋಲ್ಟೇಜನ್ನು ನನ್ನ ಸ್ಟೇಟರ್ ವೈಂಡಿಂಗಿಗೆ ಕೊಡಬೇಕು ಸ್ಟಾರ್ಟಿಂಗ್ ಪೀರಿಯಡಲ್ಲಿ ಅಥವಾ ಸ್ಟಾರ್ಟಿಂಗ್ ಮೊಮೆಂಟಲ್ಲಿ ಅಂತ ಹೇಳಿದ್ರೆ, ನಾನು ಅಲ್ಲಿ ಒಂದು ಡಿವೈಸನ್ನು ಬಳಸಬೇಕಾಗತ್ತಲ್ವ. ಸೊ ಅಂಥ ಒಂದು ಡಿವೈಸನ್ನು ನಾವಿಲ್ಲಿ ಸ್ಟಾರ್ಟರ್ ಅಂತ ಹೇಳ್ಬೇಕಾಗತ್ತೆ. ಆ್ಯಂಡ್ ದೆನ್ ದ ಫುಲ್ ನಾರ್ಮಲ್ ವೋಲ್ಟೇಜ್ ಈಸ್ ಅಪ್ಲೀಡ್ ವೆನ್ ದ ಮೋಟಾರ್ ಹ್ಯಾಸ್ ರನ್ ಟು ಅಪ್ ಟು ಸ್ಪೀಡ್ ಅಂದರೆ ಎಲ್ಲಿವರೆಗೂ ಕೊಡಬೇಕಾಗುತ್ತೆ ಅಂದರೆ ಈ ಥರದ ರೆಡ್ಯೂಸ್ಡ್ ವೋಲ್ಟೇಜನ್ನು ಒಂದು ಪರ್ಟಿಕ್ಯುಲರ್ ಮೋಟಾರು ಹ್ಯಾಸ್ ರನ್ ಅಪ್ ಟು ಸ್ಪೀಡ್, ಅದರ ಒಂದು ರೇಸಿಂಗನ್ನು ಒಂದು ರೇಟೆಡ್ ಸ್ಪೀಡ್ ಏನಿದೆ ಆ ಸ್ಪೀಡಿಗೆ ಹೋಗೋವರೆಗಿನಾದರೂ ನಾವು ಅದನ್ನು ಏನು ಮಾಡಬೇಕಾಗತ್ತೆ, ರೆಡ್ಯೂಸ್ಡ್ ವೋಲ್ಟೇಜನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತೀವಿ. ಫಾರ್ ಸ್ಮಾಲ್ ಕೆಪಾಸಿಟಿ ಮೋಟಾರ್ಸ್ ಸೇ ಅಪ್ ಟು 3 HP ಫುಲ್ ನಾರ್ಮಲ್ ವೋಲ್ಟೇಜ್ ಕ್ಯಾನ್ ಬಿ ಅಪ್ಲೈಡ್ ಎಟ್ ದ ಸ್ಟಾರ್ಟ್. ಸೊ 3 HP ಬಿಲೋದಲ್ಲಿರ್ತಕ್ಕಂಥ ಏನು ಸಣ್ಣ ಕೆಪಾಸಿಟಿ ಮೋಟಾರ್ಗಳಿರ್ತವೆ ಅಂಥದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾರ್ಮಲ್ ವೋಲ್ಟೇಜನ್ನು ನೇರವಾಗೇ ಕೊಡ್ತಿದ್ದೀವಿ. ಹವೆವರ್ ಟು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ದ ಮೋಟಾರ್ ಆ್ಯಂಡ್ ಟು ಪ್ರೊಟೆಕ್ಟ್ ದ ಮೋಟಾರ್ ಫ್ರಮ್ ಓವರ್ಲೋಡ್ ಕರೆಂಟ್ಸ್ ಆ್ಯಂಡ್ ಲೋ ವೋಲ್ಟೇಜಸ್ ಎ ಸ್ಟಾರ್ಟರ್ ಈಸ್ ರಿಕ್ವೈರ್ಡ್ ಇನ್ ದ ಮೋಟಾರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ಸ್ಮಾಲ್ ಮೋಟಾರ್ಗಳಿಗೆ ಕೊಡ್ಬೋದು, ಆದರೆ ಅಲ್ಲಿ ಒಂದು ಓವರ್ಲೋಡ್ ಪ್ರೊಟೆಕ್ಷನ್ ಮಾಡೋದಕ್ಕಾಗಲಿ ಏನೂ ಇರೋದಿಲ್ಲ. ಹಾಗೆಯೇ ನಮಗೆ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸ್ಟಾಪ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ಯಾಟಿಕ್ ಡಿವೈಸ್ ಇದ್ದರೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಅದಕ್ಕೂ ಕೂಡ ನಾವಿಲ್ಲಿ ಏನು ಮಾಡ್ತೀವಿ, ಈ ಸ್ಟಾರ್ಟರ್ಗಳ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ ಅಡಿಷನ್ ಟು ದಿಸ್ ದ ಸ್ಟಾರ್ಟರ್ ಮೇ ಆಲ್ಸೋ ರೆಡ್ಯೂಸ್ ದ ಅಪ್ಲೀಡ್ ವೋಲ್ಟೇಜ್ ಟು ದ ಮೋಟಾರ್ ಎಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್. ಹಾಗಾದರೆ ಈ ಸ್ಟಾರ್ಟರ್ಗಳ ಕೆಲಸ ಇಲ್ಲಿ ಏನಪ್ಪ ಮೇಜರ್ಲಿ ಅಂತ ಹೇಳಿದರೆ, ಇದ್ರ ಕೆಲಸ ಬಂದುಬಿಟ್ಟು ಏನು ಒಂದು ಸ್ಟಾರ್ಟಿಂಗ್ ಕರೆಂಟ್ ಹೈ ರಶ್ ಆಫ್ ಇನಿಷಿಯಲ್ ಕರೆಂಟ್ ಇದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕಾಗಿ ನಮ್ಮ ಈ ಸ್ಟಾರ್ಟರ್ಗಳ ಮುಖಾಂತರ ನಮ್ಮ ಮೋಟಾರ್ಗೆ ಏನು ಮಾಡ್ತೀವಿ, ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗಲ್ಲಿ ಲೋ ವೋಲ್ಟೇಜನ್ನು ಅಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸ್ಟಾರ್ಟರ್ ಮುಖಾಂತರ ನಾವು ಮಾಡ್ತೀವಿ. ಸೊ ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ಸ್ಟಾರ್ಟರ್ಸ್ ಅಂತ ನೋಡೋದಾದರೆ ದ ಫಾಲೋವಿಂಗ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಸ್ಟಾರ್ಟರ್ಸ್ ಯೂಸ್ಡ್ ಫಾರ್ ಸ್ಟಾರ್ಟಿಂಗ್ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್. ಈ ನಮ್ಮ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಸ್ಗಳನ್ನು ರನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಾರ್ಟರ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಹೇಳ್ತೀವಿ, DOL ಸ್ಟಾರ್ಟರ್ ಅಂತ ಕೂಡ ಹೇಳ್ತೀವಿ ನಾವು ಇದನ್ನು. ಹಾಗೆಯೇ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಕೂಡ ಹೇಳ್ತೀವಿ, ಶಾರ್ಟಾಗಿ DOL ಸ್ಟಾರ್ಟರ್. ನಾವು ಇಲ್ಲಿ ಚಿತ್ರದಲ್ಲಿ ನೀವು ಆಲ್ಮೋಸ್ಟ್ ಈ ಥರದ ಸ್ಟಾರ್ಟರ್ಗಳನ್ನು ನೀವು ಆಲ್ರೆಡಿ ನೋಡಿರ್ತೀರ. ಇದನ್ನು ನಾವು DOL ಸ್ಟಾರ್ಟರ್ ಅಂತ ಹೇಳ್ತೀವಿ. ಹಾಗೆ ಇದನ್ನು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಅದು ಮ್ಯಾನ್ಯುವಲ್ ಇರ್ಬೋದು, ಸೆಮಿ ಆಟೋಮೆಟಿಕ್ ಇರ್ಬೋದು ಅಥವಾ ಆಟೋಮೆಟಿಕ್ ಇರ್ಬೋದು, ಆಲ್ಮೋಸ್ಟ್ ಆಲ್ ಹಾಗೆ ಇರುತ್ತೆ. ಮ್ಯಾನ್ಯುವಲ್ಗೆ ಇದಕ್ಕೊಂದು ಎಕ್ಸ್ಟ್ರಾ ಹ್ಯಾಂಡ್ಲ್ ಇರೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗೆ ಇಲ್ಲಿ ನೋಡೋದಾದರೆ DOL ಸ್ಟಾರ್ಟರ್ ಅಥವಾ ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್, ಸೆಕೆಂಡ್ ಒನ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಹಾಗೆ ಮತ್ತೊಂದು ಬಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅಂತ ಬರುತ್ತೆ, ಮತ್ತೊಂದು ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್. ಹೀಗೆ ಏನು ಅಂತ ಹೇಳಿದ್ರೆ ನಮ್ಮ ಈ ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕಾಗಿಯೇ ಬಳಸ್ತಕ್ಕಂಥ ಸ್ಟಾರ್ಟರ್ಗಳಿವು. ಈ 4 ಥರದ ಸ್ಟಾರ್ಟರ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತೊಂದು ಇನ್ನೊಂದು ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಬರುತ್ತೆ ಇದರಲ್ಲಿ. ಆ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡೋದಕ್ಕಾಗಿಯೇ ರೋಟಾರ್ ಅದಕ್ಕಾಗಿಯೇ ಒಂದು ಸ್ಪೆಷಲ್ ಸ್ಟಾರ್ಟರ್ ಬರ್ತದೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟಾರ್ ಸ್ಟಾರ್ಟರ್ ಅಂತಲೇ ಹೇಳ್ತೀವಿ, ಅಥವಾ ರೋಟಾರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಅಂತ ಕೂಡ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ನೋಡೋಣ. ಇನ್ ದ ಅಬೋವ್ ಸ್ಟಾರ್ಟರ್ಸ್ except for the direct online starter, reduced voltage is applied to the stator winding of the squirrel cage induction motor at the time of starting, and regular voltage is applied to the time picks up to the speed.
ಸೊ ಇಲ್ಲಿ ಏನಿದ್ದಾವೆ ಈ DOL ಸ್ಟಾರ್ಟರ್, ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಒಂದನ್ನು ಹೊರತುಪಡಿಸಿ ಇನ್ನು ಮಿಕ್ಕಿದ 3 ಸ್ಟಾರ್ಟರ್ಗಳೇನಿದ್ದಾವೆ ಇವುಗಳೇನು ಮಾಡ್ತವೆ ಅಂತ ಹೇಳಿದ್ರೆ ನಮ್ಮ ಮೋಟಾರಿಗೆ ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೇವೆ, ರೆಡ್ಯೂಸ್ಡ್ ವೋಲ್ಟೇಜನ್ನು ಕೊಡ್ತವೆ. ಸೊ ವೋಲ್ಟೇಜನ್ನು ಏನು ಮಾಡ್ತೇವೆ, ಕಡಿಮೆ ಮಾಡಿ ಕೊಡ್ತಕ್ಕಂಥದ್ದು. ರೆಡ್ಯೂಸ್ಡ್ ವೋಲ್ಟೇಜನ್ನು ನಮ್ಮ ಮೋಟರಿಗೆ ಅಪ್ಲೈ ಮಾಡ್ತಕ್ಕಂಥ ಸಿಸ್ಟಮು ಈ ಸ್ಟಾರ್ಟರ್ಗಳಲ್ಲಿರುತ್ತೆ. ಎಕ್ಸೆಪ್ಟ್ DOL ಸ್ಟಾರ್ಟರ್ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಸಪ್ಲೈ ನೇರವಾಗಿ ಹೋಗುತ್ತೆ. ಕೇವಲ ಒಂದು ಪವರ್ ಸರ್ಕ್ಯೂಟು ಒಂದು ಕಂಟ್ರೋಲ್ ಸರ್ಕ್ಯೂಟ್ ಬರುತ್ತೆ. ಸೊ ಕಂಟ್ರೋಲ್ ಸರ್ಕ್ಯೂಟು ಪವರ್ ಸರ್ಕ್ಯೂಟ್ ಅದರಲ್ಲಿ ಏನಪ್ಪ ಓವರ್ಲೋಡ್ ಪ್ರೊಟೆಕ್ಷನ್ ಆ ಥರ ಮತ್ತು ಆನ್ ಆಫ್ ಮಾಡಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ಸು ಈ DOL ಸ್ಟಾರ್ಟರ್ನಲ್ಲಿ ಇರ್ತದೆ. ಸೊ ಇನ್ನುಳಿದಂಥ ಸ್ಟಾರ್ಟರ್ಗಳಲ್ಲಿ ಏನು ನಮ್ಮ ಅಪ್ಲೈಡ್ ವೋಲ್ಟೇಜನ್ನು ರೆಡ್ಯೂಸ್ಡ್ ವೋಲ್ಟೇಜ್ ಮಾಡಿ ಕೊಟ್ಟು 3 ಫೇಸ್ ಇಂಡಕ್ಷನ್ ಮೋಟರ್ನ ಸೇಫ್ ರನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಈ ಸ್ಟಾರ್ಟರ್ ಮುಖಾಂತರ. ಆಫ್ಟರ್ ದಟ್ ಯಾವಾಗ ನನಗೆ ಒಂದು ರೇಟೆಡ್ ಸ್ಪೀಡಿಗೆ ತಿರುಗುತ್ತೋ ಅಷ್ಟರ ಮೇಲೆ ಅದು ಸೇಮ್ ಅಪ್ಲೈನ ಏನು ವೋಲ್ಟೇಜ್ ಏನಿರ್ತದೆ ರೆಗ್ಯುಲರ್ ವೋಲ್ಟೇಜ್ ಅಷ್ಟೇ ಆ ಮೋಟರ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತೀವಿ. ಸೆಲೆಕ್ಷನ್ ಆಫ್ ಸ್ಟಾರ್ಟರ್ಸ್. ಸೊ ನಾವು ಎಲ್ಲ ಸ್ಟಾರ್ಟರ್ಗಳನ್ನು ನೋಡ್ತಾ ಹೋಗ್ತೀವಿ. ಸಾಕಷ್ಟು ವೆರೈಟಿ ಸ್ಟಾರ್ಟರ್ಗಳಿದ್ದಾಗ ಅಲ್ಲಿ ನಾನು ಯಾವ ಸ್ಟಾರ್ಟರ್ನ ಯಾವ ಮೋಟಾರಿಗೆ ಬಳಸ್ಬೋದು ಅನ್ನೋದನ್ನು ನಾನು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ಏನೆಲ್ಲ ಫ್ಯಾಕ್ಟರ್ಸ್ಗಳನ್ನು ಇಟ್ಕೊಂಡು ನಾವು ಮೋಟಾರ್ ಸ್ಟಾರ್ಟರ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀವಿ ಅಂತ. ದ ಮೆನಿ ಫ್ಯಾಕ್ಟರ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ವೆನ್ ಸೆಲೆಕ್ಟಿಂಗ್ ಸ್ಟಾರ್ಟಿಂಗ್ ಇಕ್ವಿಪ್ಮೆಂಟ್ ಅಂತ ಹೇಳ್ತೀವಿ. ದೀಸ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಸ್ಟಾರ್ಟಿಂಗ್ ಕರೆಂಟ್. ಸೊ ಆ ಮೋಟರ್ನ ಸ್ಟಾರ್ಟಿಂಗ್ ಕರೆಂಟ್ ಏನಿದೆ, ದ ಫುಲ್ ಲೋಡ್ ಕರೆಂಟ್ ಏನಿದೆ, ಹಾಗೆ ವೋಲ್ಟೇಜ್ ರೇಟಿಂಗ್ ಆಫ್ ಮೋಟಾರ್ ಏನಿದೆ, ಆ್ಯಂಡ್ ವೋಲ್ಟೇಜ್ ಲೈನ್ ಡ್ರಾಪ್ ಏನಿರ್ತದೆ, ಆಮೇಲೆ ಸೈಕಲ್ ಆಫ್ ಆಪ್ರೇಷನ್ ಏನಿದೆ, ಟೈಪ್ ಆಫ್ ದಿ ಲೋಡ್ ಯಾವ ಥರದ ಲೋಡ್ ಹಾಕ್ತೀವಿ, ಹಾಗೆ ಮೋಟಾರ್ ಪ್ರೊಟೆಕ್ಷನ್ ಏನಿರಬೇಕು, ಹೇಗಿರಬೇಕು, ಆ್ಯಂಡ್ ಸೇಫ್ಟಿ ಆಫ್ ದ ಆಪ್ರೇಟರ್. ಸೊ ಇವೆಲ್ಲ ಆಸ್ಪೆಕ್ಟ್ಸ್ಗಳನ್ನು ಇಷ್ಟೆಲ್ಲ ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡು ನಾವು ಒಂದು ಮೋಟಾರ್ ಸ್ಟಾರ್ಟರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತೀವಿ. ಇನ್ನು ಇಲ್ಲಿ ಕಾಂಟ್ಯಾಕ್ಟರ್ಸ್ ಈ ಸ್ಟಾರ್ಟರ್ನಲ್ಲಿ ಬರ್ತಕ್ಕಂಥದ್ದು ಬಹಳ ಮುಖ್ಯವಾದ ಪಾರ್ಟ್ಸ್ ಇವು. ದ ಕಾಂಟ್ಯಾಕ್ಟರ್ ಫಾರ್ಮ್ಸ್ ದ ಮೇನ್ ಪಾರ್ಟ್ ಇನ್ ಆಲ್ ದ ಸ್ಟಾರ್ಟರ್ಸ್. ಸೊ ಏನು ಸ್ಟಾರ್ಟರ್ಗಳು ಅಂತ ಹೇಳ್ತೀವಿ ಅದರಲ್ಲಿ ಬರ್ತಕ್ಕಂಥದ್ದು ಮೇಯ್ನ್ ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟರ್ಗಳು. ಈ ಕಾಂಟ್ಯಾಕ್ಟರ್ಗಳು ಅದರಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇರ್ತದೆ. ಎ ಕಾಂಟ್ಯಾಕ್ಟರ್ ಈಸ್ ಡಿಫೈನ್ಡ್ ಆ್ಯಸ್ ಎ ಸ್ವಿಚಿಂಗ್ ಡಿವೈಸ್ capable of carrying and breaking of a load current at a frequency of 60 cycles or more. It may be operated by hand or mechanical electromagnetic. ಸೊ ಕಾಂಟ್ಯಾಕ್ಟರ್ಗಳಲ್ಲಿ ನಮಗೆ ಹ್ಯಾಂಡ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಪ್ರೇಷನ್ಸನ್ನು ಒಳಗೊಂಡಿರ್ತವೆ. ಹಾಗೆ ಇದರಿಂದ ಒಂದು ಆಪ್ರೇಷನ್ನಿಂದ ಏನಂತ ಹೇಳಿದ್ರೆ ಇಲ್ಲಿ ನನ್ನ ಒಂದು ಓವರ್ಲೋಡ್ ಪ್ರೊಟೆಕ್ಷನ್ ಮಾಡೋದಕ್ಕೆ ವ್ಯವಸ್ಥೆ ಇರ್ಬೋದು, ಆಮೇಲೆ ಸರ್ಕ್ಯೂಟನ್ನು ಬ್ರೇಕ್ ಮೇಕ್ ಅಂತ ಮಾಡೋದಕ್ಕಿರ್ಬೋದು. ಸೊ ಅದ್ರ ಜೊತೆಯಲ್ಲಿ ಏನು ಒಂದು ಕ್ಯಾರಿಯಿಂಗ್ ಆ್ಯಂಡ್ ಬ್ರೇಕಿಂಗ್ಗೆ ಲೋಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅಂದರೆ ಆ ಲೋಡ್ ಸರ್ಕ್ಯೂಟ್ ಅದ್ರ ಮುಖಾಂತರನೇ ಹಾದು ಹೋಗುವಂಥದ್ದು ಇರ್ಬೋದು. ಈ ಒಂದು ಸ್ಟಾರ್ಟರ್ನ ಒಂದು ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕಾಂಟ್ಯಾಕ್ಟರ್ಗಳು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದನ್ನು. ಆಮೇಲೆ ಪ್ನ್ಯೂಮ್ಯಾಟಿಕ್ ಆರ್ ಎಲೆಕ್ಟ್ರೋಪ್ನ್ಯೂಮ್ಯಾಟಿಕ್ ರಿಲೇಸ್ ಅಂತ ಹೇಳ್ತೇವೆ. ಸೊ ದ ಕಾಂಟ್ಯಾಕ್ಟರ್ಸ್ ಶೋನ್ ಇನ್ ಫಿಗರ್ 1 ಕನ್ಸಿಸ್ಟ್ ಆಫ್ main contacts, auxiliary contacts and no volt coil. As per figure 1, there are 3 sets of the normally open main contacts between terminal 1 and 2, 2 and 3, 1 and 2, 3 and 4, 5 and 6, 2 sets of normally open auxiliary contacts between terminals 23 and 24, and 13 and 14, and 1 set of the normally closed auxiliary contact between ಟರ್ಮಿನಲ್ಸ್ 21 and 22. ಇಲ್ಲಿ ನಾವು ಫಿಗರ್ 1ಅನ್ನು ನಾವಿಲ್ಲಿ ಗಮನಿಸೋಣ. ಸೊ ಇದರಲ್ಲಿ ಬರ್ತಕ್ಕಂಥದ್ದು ಈ ಒಂದು ಇಲ್ಲಿ ಏನು ಕಾಂಟ್ಯಾಕ್ಟರ್ ಅಂತ ಹೇಳ್ತೀವಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಇದೆ, ಪ್ರೊಟೆಕ್ಟಿವ್ ಹೌಸಿಂಗ್ ಅಂತ ಒಂದು ಬರ್ತದೆ. ಹಾಗೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಕಾಯಿಲನ್ನು ನಾವಿಲ್ಲಿ ನೋಡ್ಬೋದು. ಸೊ ಹಾಗೆ ಆರ್ಮೇಚರ್ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ, ಇದನ್ನು ನಾವಿಲ್ಲಿ ಆರ್ಮೇಚರ್ ಅಂತ ಹೇಳ್ತೀವಿ, ಆರ್ಮೇಚರ್ ಯೋಕ್ ಅಂತ. ಸೊ ಅದು ಬಂದುಬಿಟ್ಟು ಮುಂದೆ ಏನು ಕೆಲಸ ಅದರದ್ದು ಹೇಗೆ ಅದು ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡೋಣ ಒನ್ ಬೈ ಒನ್. ಸೊ ಇದು ಒಂದು ಏನಿದೆ ಇಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ನಲ್ಲಿ. ಹಾಗೆಯೇ ಇಲ್ಲಿ ನಾವು ಒಂದನ್ನು ಗಮನಿಸ್ಬೋದು, ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ಗಳು ಇಲ್ಲಿ 1 ಕಾಣಿಸ್ತಾ ಇದೆ ನಮ್ಮ ಕಣ್ಣೆದುರಿಗೆ, ಆ ಕಡೆ 2 ಇರುತ್ತೆ. ಸೊ ಈ ಸೈಡಲ್ಲಿ 2 ಇರುತ್ತೆ, ಹಾಗೆ ಈ ಕಡೆ 3 ಇದ್ದರೆ ಈ ಕಡೆ 4 ಇರುತ್ತೆ, ಈ ಕಡೆ 5 ಇದ್ದರೆ ಈ ಕಡೆ 6 ಇರುತ್ತೆ. ಜೊತೆಯಲ್ಲಿ ಇಲ್ಲಿ 13 ಇದೆ, ಇಲ್ಲಿ 14 ಇದೆ, ಹಾಗೆ ಇಲ್ಲಿ 23 ಇದೆ, ಅಂದರೆ ಈ ಕಡೆಗೆ 22 ಇದೆ ಇಲ್ಲಿ ಕಾಣಿಸುತ್ತೆ ನಮಗೆ. ಸೊ ಹೀಗೆ ನಮಗೆ ಹಾಗೆ ಇಲ್ಲೊಂದು ಕಾಣಿಸುತ್ತೆ ನಮಗೆ 21 and 22 ಇಲ್ಲಿದೆ. ಸೊ ಈ ರೀತಿಯಾಗಿ ನಮಗೆ ಒಂದು ಏನಿದೆ ಸರ್ಕ್ಯೂಟ್ಗಳನ್ನು ನಾವಿಲ್ಲಿ ಕಾಂಟ್ಯಾಕ್ಟ್ ಮೇಕ್ ಆ್ಯಂಡ್ ಬ್ರೇಕ್ ಮಾಡ್ತಕ್ಕಂಥ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಮೇನ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ನಾವು ಅದ್ರ ಕೆಲಸ ಏನು, ಯಾವ ಕಾಂಟ್ಯಾಕ್ಟ್ಸ್ಗಳು ಏನು ಮಾಡ್ತವೆ, ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಕೆಲಸ ಏನು,
ಮೇನ್ ಕಾಂಟ್ಯಾಕ್ಟ್ಸ್ ಕೆಲಸ ಏನು ಅಂತೇಳಿ ಇಲ್ಲಿ ನೋಡ್ಬೋದು. ಆ ಫಿಗರ್ನಲ್ಲಿ ತೋರಿಸಿರೋ ಹಾಗೆ ನಮಗಿಲ್ಲಿ ಈ ಥರದ ಕಾಂಟ್ಯಾಕ್ಟ್ಸ್ಗಳು ನಾರ್ಮಲಿ ಓಪನ್ ಇರ್ಬೋದು, ನಾರ್ಮಲಿ ಕ್ಲೋಸ್ ಇರ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ಅಲ್ಲಿ ಏನೇನು ನಮಗೆ ಬೇಕು, ನಾರ್ಮಲಿ ಕ್ಲೋಸ್ಡ್ ಇದೆ, ನಾರ್ಮಲಿ ಓಪನ್ಸ್ಗಳು ಇದ್ದಾವೆ. ಸೊ ಆ ರೀತಿಯಾಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ಗಳನ್ನು ನಾವಲ್ಲಿ ಸ್ಟಾರ್ಟರ್ನಲ್ಲಿ ಕಾಣ್ಬೋದು. ಅವೆಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಾಗಿ ಹೇಗೆ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಟಾರ್ಟ್ರಲ್ಲಿ ಅನ್ನೋದನ್ನು ನಾವು ಪ್ರಾಕ್ಟಿಕಲಾಗಿ ನೋಡ್ಬೋದು, ಥಿಯಾರಿಟಿಕಲಾಗಿ ನೋಡ್ಬೋದು ಅಂತ ಹೇಳ್ತೀವಿ. ಸೊ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಕ್ಯಾರಿ ಲೆಸ್ ಕರೆಂಟ್ ದ್ಯಾನ್ ದ ಮೈನ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ಆಕ್ಸಿಲರಿ ಕಾಂಟ್ಯಾಕ್ಟ್ಸಿಗೂ ನಮ್ಮ ಕಂಟ್ರೋಲ್ ಸರ್ಕ್ಯೂಟಿಗೆ ಸೀಮಿತ ಆಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಕಡಿಮೆ ಕರೆಂಟನ್ನು, ಮೇನ್ ಕಾಂಟ್ಯಾಕ್ಟ್ಸ್ಗಳಲ್ಲಿ ನಮಗೆ ಹೆಚ್ಚು ಕರೆಂಟು ಫ್ಲೋ ಆಗುತ್ತೆ, ಈ ಆಕ್ಸಿಲರಿ ಕಾಂಟ್ಯಾಕ್ಟ್ಸಲ್ಲಿ ಕಡಿಮೆ ಕರೆಂಟು ಫ್ಲೋ ಆಗುತ್ತೆ ಅಂತೇಳಿ. ನಾರ್ಮಲಿ ಕಾಂಟ್ಯಾಕ್ಟ್ಸ್ ವಿಲ್ ನಾಟ್ ಹ್ಯಾವ್ ದ ಪುಷ್ ಬಟನ್ ಸ್ಟೇಷನ್ಸ್ ಆ್ಯಂಡ್ ಓವರ್ಲೋಡ್ ರಿಲೇ ಆ್ಯಸ್ ಆ್ಯನ್ ಇಂಟಿಗ್ರೇಟೆಡ್ ಪಾರ್ಟ್, ಬಟ್ ವಿಲ್ ಹ್ಯಾವ್ ಟು ಬಿ ಯೂಸ್ಡ್ ಆ್ಯಸ್ ಸಪ್ರೇಟ್ ಆಕ್ಸೆಸರೀಸ್ ಅಲಾಂಗ್ ವಿತ್ ಇದೆ. ಇಲ್ಲೇನಿರ್ತದೆ ಕಾಂಟ್ಯಾಕ್ಟ್ಸ್ ಟು ಫಾರ್ಮ್ ದ ಸ್ಟಾರ್ಟರ್ ಫಂಕ್ಷನ್. ಸೊ ನಾವಿಲ್ಲಿ ಒಂದು ಸ್ಟಾರ್ಟರ್ನ ನಾವು ಕಾಂಟ್ಯಾಕ್ಟರ್ನೇ ಬೇರೆ, ಒಂದು NO/NC ಸ್ವಿಚ್ಗಳೇ ಬೇರೆ, NVC ಕಾಯಿಲ್, ಹೀಗೆ ಬೇರೆ 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 ಅವನ್ನ ಅಕ್ಸೆಸರೀಸ್ಗಳನ್ನು ಅಸೆಂಬಲ್ ಮಾಡಿಕೊಂಡು ಕೂಡ ನಾವು ಒಂದು ಸ್ಟಾರ್ಟರಾಗಿ ಬಳಸ್ಬೋದು ಇಲ್ಲಿ. ಹಾಗೆಯೇ ಇಲ್ಲಿ ನಾನು ಅದ್ರ ಜೊತೆಯಲ್ಲಿ ಓವರ್ಲೋಡ್ ಪ್ರೊಟೆಕ್ಷನ್ ರಿಲೇಸ್ಗಳು ಇವೆಲ್ಲವೂ ಕೂಡ, ಅಂದರೆ ಇದರಲ್ಲಿರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ಸ್ಗಳನ್ನು ಕಾಂಟ್ಯಾಕ್ಟರ್ಗಳನ್ನು ಬಳಸ್ಕೊಂಡು ನಾನು ಅಲ್ಲೇನು ಮಾಡ್ತೀನಿ, ಒಂದು NVC ಕಾಯಿಲನ್ನು ಆಪ್ರೇಟ್ ಮಾಡೋದಿರ್ಬೋದು, ಅಥವಾ ಒಂದು ಓವರ್ಲೋಡ್ ರಿಲೇ ಕಾಯಿಲನ್ನು ಆಪ್ರೇಟ್ ಮಾಡೋದಿರ್ಬೋದು, ಸ್ವಿಚ್ ಆನ್ ಆ್ಯಂಡ್ ಆಫ್ ಸ್ವಿಚ್ಚನ್ನು ಆಪ್ರೇಟ್ ಮಾಡೋದಿರ್ಬೋದು. ಇವೆಲ್ಲವಕ್ಕೂ ಕೂಡ ನಮಗೆ ಮೇಯ್ನು ಈ ಕಾಂಟ್ಯಾಕ್ಟರ್ನ ಏನು ನಾರ್ಮಲಿ ಕ್ಲೋಸ್, ನಾರ್ಮಲಿ ಓಪನ್, ಮೇನ್ ಕಾಂಟ್ಯಾಕ್ಟ್ಸ್, ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಇಲ್ಲಿ ಬಳಕೆಗೆ ಬರ್ತದೆ. The main parts of a magnetic contactor are shown in figure 1 and figure 2 shows the schematic diagram of the contactor when used along with fused switches, ICTP ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಒಂದು ಫಿಗರ್ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ನಾವು DOL ಸ್ಟಾರ್ಟರ್ ಅಂದರೆ ಇದನ್ನ ಚಿತ್ರದಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ಎಲ್ಲ ಕಡೆಗೂ. ಅದರದ್ದೇ ಒಂದು ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಬಂದ್ಬಿಟ್ಟು ಇದೇನಿದೆ ನಮ್ಮ ಪಕ್ಕದಲ್ಲಿ, ಅದು ಒಂದು DOL ಸ್ಟಾರ್ಟರ್ನ ಒಂದು ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಇದನ್ನು ನಾವು ನಾರ್ಮಲ್ ಬೇಸಿಕ್ ಸ್ಟಾರ್ಟರ್ ಸರ್ಕ್ಯೂಟ್ ಆಗಿ ನಾನು ಇದನ್ನು ತಿಳ್ಕೊಳ್ತಾ ಹೋಗ್ಬೋದು. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ L1 L2 L3 ಗಮನಿಸಿ ಇಲ್ಲಿ, ಅಥವಾ RYB ಅಂತಲೂ ಹೇಳ್ತೀವಿ ಅವನ್ನ, L1 L2 L3 ಇಲ್ಲಿದೆ. ಸೊ ಅವನ್ನ ನೀವು ಇಲ್ಲಿ F1 F2 F3 ಅಂತಕ್ಕಂಥ ಫ್ಯೂಸ್ ಅಥವಾ ICTP ಅಂತ ಹೇಳ್ತೀವಿ, ಅದ್ರ ಮುಖಾಂತರ ಅದು ಎಲ್ಲಿಗೆ ಬರ್ತದೆ ನೋಡಿ, ಕಾಂಟ್ಯಾಕ್ಟ್ K1 ಕಾಂಟ್ಯಾಕ್ಟ್ರಿಗೆ ಬರ್ತದೆ. ಅಲ್ಲಿ 1 and 2 3 and 4 5 and 6 23 24 13 14 21 22 ಹೀಗೆ ಇಲ್ಲಿ ಕೆಲವೊಂದಷ್ಟು ನಾರ್ಮಲ್ ಓಪನ್ ಇರ್ತವೆ, ಕೆಲವೊಂದು ನಾರ್ಮಲಿ ಕ್ಲೋಸ್ ಇದ್ದಾವೆ. ಸೊ ಹಾಗೇನೆ ಇಲ್ಲಿ ಆನ್ ಪುಷ್ ಬಟನ್, ಆಫ್ ಪುಷ್ ಬಟನ್ಗಳು ಬರ್ತವೆ. ಸೊ ಅದ್ರ ಜೊತೆಯಲ್ಲಿ ಇಲ್ಲಿ ಓವರ್ಲೋಡ್ ರಿಲೇ ಅಂತ ಹೇಳ್ತೀವಿ. ಆ ಓವರ್ಲೋಡ್ ರಿಲೇ ಥ್ರೋ ಹಾದು ನನ್ನ ಮೋಟ್ರಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಸೊ ನಾನಿಲ್ಲಿ L1 L2 L3 ಅಂತ ಏನು ಹೇಳ್ತೀನಿ, ಆ L1 ನೇರವಾಗಿ ಬಂದು F1 ಮುಖಾಂತರ ಹಾದು 1 and 2 ಕಾಂಟ್ಯಾಕ್ಟ್ರ್ ಥ್ರೋ ಹಾದು ಓವರ್ಲೋಡ್ ರಿಲೇ ಕಾಯಿಲ್ ಥ್ರೋ ಹಾದು ಅಲ್ಲಿಂದ ನನಗೆ ಇಲ್ಲಿ ಏನು ಬರುತ್ತೆ, UVW ಅಂತಕ್ಕಂಥ ಮೋಟಾರ್ ಟರ್ಮಿನಲ್ಸ್ಗಳಿಗೆ ಬರೋವರೆಗೂ ನಾವು ಅದನ್ನು ಟ್ರೇಸ್ ಮಾಡ್ಬೋದು. ಇಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಸೊ L1ಇಂದ ಶುರು ಮಾಡ್ಕೊಂಡು ಮೋಟಾರ್ಗೆ, L2ದಿಂದ ಮೋಟಾರು, L3ದಿಂದ ಮೋಟಾರ್, ಹೀಗೆ ಇಲ್ಲಿ ಏನಾಗುತ್ತೆ, ಒಂದು ಇವು ಪವರ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಅಂದರೆ ಮೋಟಾರಿಗೆ ಮೇಯ್ನ್ ಸಪ್ಲೈ ನಮ್ಮ ನಾರ್ಮಲ್ ವೋಲ್ಟೇಜ್ ಸಪ್ಲೈ ಏನಿದೆ ಅದನ್ನು ಮೋಟಾರ್ವರೆಗೂ ರೀಚ್ ಮಾಡ್ತಕ್ಕಂಥದ್ದು ಈ ಒಂದು ಪವರ್ ಸರ್ಕ್ಯೂಟ್ ಆಗಿದ್ದರೆ, ಅದರೊಳಗೇ ಇನ್ನೂ ಒಂದು ಅಡಿಷ್ನಲ್ ಕಂಟ್ರೋಲ್ ಸರ್ಕ್ಯೂಟ್ ಇದೆ. ಅದನ್ನು ನಾವಿಲ್ಲಿ ಮುಂದೆ ಹೋಗ್ತಾ ನೋಡೋಣ. ಅದಕ್ಕಿಂತ ಬಿಫೋರಲ್ಲಿ ಸೊ ಇಲ್ಲಿ the push button station and overload relay for the connecting a squirrel cage motor for the starting directly from the main supply. In the same way, the direct online starter consists of the contactor, overload relay and push button station in an enclosure ಅಂತ ಹೇಳ್ತೀವಿ. ಸೊ ಈ ಒಂದು ಸ್ಟಾರ್ಟರ್ನಲ್ಲಿ ನನಗೆ ಒಂದು ಫ್ಯೂಸಿಂಗ್ ಇದೆ, ಇಲ್ಲಿ ICTP ಫ್ಯೂಸಿಂಗ್ ಇದೆ, ಕಾಂಟ್ಯಾಕ್ಟರ್ K1 ಇದೆ, ಹಾಗೆ ನನಗೆ ಇಲ್ಲಿ ಓವರ್ಲೋಡ್ ರಿಲೇ ಇದೆ, ಅದ್ರ ಥ್ರೋ ಮೋಟಾರ್ಗೆ. ಅದ್ರ ಜೊತೆಯಲ್ಲಿ ನಾವಿಲ್ಲಿ ಗಮನಿಸ್ಬೋದು ಒಂದು ಪುಷ್ ಬಟನ್ ಸ್ಟೇಷನ್ ಅಂತ ಹೇಳ್ತೀವಿ, ಹಾಗೆ ರೀಸೆಟ್ ಬಟನ್ ಅಂತ ಹೇಳ್ತೀವಿ, ಕಾಂಟ್ಯಾಕ್ಟರ್ ಕಾಯಿಲ್, NVC ಕಾಯಿಲ್ ಅಂತ ಹೇಳ್ತೀವಿ. ಇವೆಲ್ಲವನ್ನು ಒಳಗೊಂಡಂಥ ಒಂದು ಸ್ಟಾರ್ಟ್ರು ಇದನ್ನು ನಾನು ಬೇಸಿಕಲಿ ಈ ಸ್ಟಾರ್ಟರ್ ಮೇನ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಇದು ಪರ್ಟಿಕ್ಯುಲರ್ಲಿ DOL ಸ್ಟಾರ್ಟರ್ನ ಒಂದು ಸರ್ಕ್ಯೂಟ್ ಅಂತಲೇ ಹೇಳ್ಬೋದು.
ಹಾಗಾದರೆ ಫಂಕ್ಷನಲ್ ಡಿಸ್ಕ್ರಿಪ್ಷನ್ ಏನಿದೆ ಅಂತ ನೋಡೋದಾದರೆ ಪವರ್ ಸರ್ಕ್ಯೂಟ್ ಯಾವುದಾದ್ರಲ್ಲಿ ಪವರ್ ಸರ್ಕ್ಯೂಟ್ ಈಗ ನಾನು ನಿಮಗೆ ತೋರಿಸಿದೆ L1 L2 L3 ಆದ್ಬಿಟ್ಟು ಒಂದು ಫ್ಯೂಸಿಂಗ್ ಸರ್ಕ್ಯೂಟ್ ICTP ಮುಖಾಂತರ ಕಾಂಟ್ಯಾಕ್ಟರ್ 1 ಮುಖಾಂತರ ಹಾದು ಸೊ ಅಲ್ಲಿಂದ ಓವರ್ಲೋಡ್ ರಿಲೇ ಕಾಯಿಲ್ ಮುಖಾಂತರ ಹಾದು UVW ಅಂತಕ್ಕಂಥ ಮೋಟಾರ್ ಟರ್ಮಿನಲ್ಸ್ವರೆಗೂ ರೀಚ್ ಆಗ್ತಕ್ಕಂಥ ಒಂದು ಪವರ್ ಸರ್ಕ್ಯೂಟ್ ಇದು. As shown in figure 2, when the main ICTP switch is closed and the contactor K1 is operated, all the 3 windings U, V, W of the motor are connected to the supply terminals RYB via the ICTP switch, contactor and overload relay ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ನೋಡ್ಬೋದು ಈ ಫಿಗರ್ 2ದಲ್ಲಿ ನಾವು ಗಮನಿಸ್ಬೋದು ಅದನ್ನು. ಸೊ ಅಲ್ಲಿ ನೋಡಿ L1 L2 L3 ಅಂತಕ್ಕಂಥದ್ದು ಒಂದು F1 F2 F3 ಮುಖಾಂತರ ಇಲ್ಲಿ S1 ಈಗ ICTP ಸ್ವಿಚ್ಚನ್ನು ಇಲ್ಲಿ ಕ್ಲೋಸ್ ಮಾಡಿದರೆ ಆಯಿತು. ಯಾವ ಜಾಗದಲ್ಲಿ ಇಲ್ಲಿ ಓಪನ್ ಇದೆಯಲ್ಲ, ಈಗ ಇದು ಕ್ಲೋಸ್ ಆದರೆ ಆಯಿತು. ಏನಾಗುತ್ತೆ ಇವಾಗ ಇದು ಕ್ಲೋಸ್ ಆಗ್ತಿದ್ದಂಗೆ F1 F2 F3 ಫ್ಯೂಸ್ ಮುಖಾಂತರ ಅದು ಎಲ್ಲಿಗೆ ಬರ್ತದೆ, K1 ಕಾಂಟ್ಯಾಕ್ಟರಲ್ಲಿ ಬರ್ತದೆ. ಸೊ ಅಲ್ಲಿ ತಕ್ಷಣವೇ ನೋಡಿ ಇಲ್ಲಿ ನೀವು ಗಮನಿಸ್ಬೋದು F1 ಇಂದ ಇಲ್ಲಿಂದ ಬಂದು ಇಲ್ಲಿ ಫ್ಯೂಸ್ 4F4 ಅಂತ ಇದೆ ಕಾಂಟ್ಯಾಕ್ಟರ್, ಇಲ್ಲಿ ಓವರ್ಲೋಡ್ ಇದರಿಂದ ಹಾದು ಇಲ್ಲಿ ಬರುತ್ತೆ ನಮಗೆ ಸಪ್ಲೈ, ನೀವು ಗಮನಿಸ್ಬೋದು, ಟ್ರೇಸ್ ಮಾಡ್ಬೋದು. ಸೊ ಅದು ಈಗ ಇಲ್ಲಿಂದ ಬಂದು ಇಲ್ಲಿ ಒಂದು ನಾರ್ಮಲಿ ಕ್ಲೋಸ್ ಸ್ವಿಚ್, ನಾರ್ಮಲಿ ಓಪನ್ ಸ್ವಿಚ್ ಅಂತ ಇರ್ತದೆ. ಅದನ್ನೇ ಪುಷ್ ಬಟನ್ ಸ್ಟೇಷನ್ ಅನ್ನೋದು ನಾವು ಒಂದು ಆನ್ ಬಟನ್ನು ಒಂದು ಆಫ್ ಬಟನ್ ಅಂತ ಹೇಳ್ತೀವಿ. ಆನ್ ಬಟನ್ ನಾರ್ಮಲಿ ಓಪನ್ ಇದ್ದರೆ, ಆಫ್ ಬಟನ್ ನಾರ್ಮಲಿ ಕ್ಲೋಸ್ ಆಗಿ ಕಾಣಿಸುತ್ತೆ, ಇಲ್ಲಿ ನಮ್ಮ ಕಣ್ಣು ಮುಂದೆ ನೋಡ್ಬೋದು ನಾವು. ಸೊ ಇಲ್ಲಿ ಏನಾಗುತ್ತೆ, ಈ ಸರ್ಕ್ಯೂಟ್ ಇವಾಗ ಸಪ್ಲೈ ನನಗೆ ಇಲ್ಲಿಂದ ಬಂದಿದೆ, ಇವಾಗ ಇಲ್ಲಿ ಈ ಜಾಗದಿಂದ ಬಂದಿದೆ ನೋಡಿ, ಇಲ್ಲಿಂದ ಹೀಗೆ ಬಂದಿದೆ ಇದು. ಸೊ ಇಲ್ಲಿ ನಾನು ಈ ಆನ್ ಬಟನ್ ಆನ್ ಮಾಡಿದ ತಕ್ಷಣ ಇಲ್ಲಿಂದ ಎಲ್ಲಿ ಹೋಗುತ್ತೆ ನನಗೆ, ಇಲ್ಲೊಂದು ರೀಸೆಟ್ ಬಟನ್ ಕೂಡ ಕ್ಲೋಸಲ್ಲಿದೆ 95 96 ಕಾಂಟ್ಯಾಕ್ಟ್ಸ್ ಹತ್ರ. ಅಲ್ಲಿಂದ ಸೀದಾ ಕಾಂಟ್ಯಾಕ್ಟರ್ ಕಾಯಿಲಿ ಬರ್ತದೆ ಸಪ್ಲೈ. ಕಾಂಟ್ಯಾಕ್ಟರ್ ಕಾಯಿಲಿಂದ ಸೀದಾ ಎಲ್ಲಿ ಹೋಗುತ್ತೆ, ಇನ್ನೊಂದು ಸಪ್ಲೈ ಇದಕ್ಕೆ ಲೈನ್ಗೆ ಹೋದಾಗ ಅಲ್ಲಿ ಏನಾಗುತ್ತೆ, ಒಂದು ಸರ್ಕ್ಯೂಟ್ ಕಂಟ್ರೋಲ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನೋಡಿ, ಹಿಂಗೆ ಮುಖಾಂತರ ಹಿಂಗೆ ಒಂದು ಕಂಟ್ರೋಲ್ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಈ ಒಂದು ಕಾಂಟ್ಯಾಕ್ಟರ್ ಕಾಯಿಲೆ ಏನಾಗುತ್ತೆ, ಹೋಲ್ಡ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ, ಮ್ಯಾಗ್ನೆಟೈಸಿಂಗ್ ಆಗುತ್ತೆ ಅಲ್ಲಿ. ಆ ಮುಖಾಂತರ ಏನಾಗುತ್ತೆ, ಈ ಒಂದು K1 ಕಾಂಟ್ಯಾಕ್ಟ್ಸ್ಗಳೆಲ್ಲ ಓಪನ್ ಇದ್ದವು ಕ್ಲೋಸ್ ಆಗ್ತವೆ. ಆ ಕಾರಣದಿಂದ ಈ ಏನು ICTP ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಕಾಂಟ್ಯಾಕ್ಟರ್ ಕಾಯಿಲ್ ಆಪ್ರೇಟ್ ಆಗಿ ಅಲ್ಲಿ ಹೋಲ್ಡಿಂಗ್ ಆಗಿಬಿಟ್ಟು ಇಲ್ಲಿಂದ ಸಪ್ಲೈ ನೇರವಾಗಿ ನಮ್ಮ ಓವರ್ಲೋಡ್ ರಿಲೇ ಕಾಯಿಲ್ ಮುಖಾಂತರ UVW ಅಲ್ಲಿಗೆ ಮೋಟಾರ್ ಟರ್ಮಿನಲ್ಸ್ವರೆಗೂ ರೀಚ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಒಂದು ಸಿಸ್ಟಮ್ ನಮ್ಮ ಸ್ಟಾರ್ಟರ್ನಲ್ಲಿ ಒಂದು ಪವರ್ ಸರ್ಕ್ಯೂಟ್ ಹೇಗೆ ಅದನ್ನು ಆಪ್ರೇಟ್ ಮಾಡೋದು, ಆ ಒಂದು NVC ಕಾಯಿಲು, ಹಾಗೆ ಅಲ್ಲಿರ್ತಕ್ಕಂಥ ICTP ಸ್ವಿಚ್ ಆನ್ ಆ್ಯಂಡ್ ಆಫ್ ಬಟನ್ನು, ICTP ಸ್ವಿಚ್ ಬಟನ್ ಇರ್ಬೋದು, ಆಮೇಲೆ ಆನ್ ಪುಷ್ ಬಟನನ್ನು ಇವೆಲ್ಲವನ್ನು ಬಳಸ್ಕೊಂಡು ನಾನಿಲ್ಲಿ ಏನು ಮಾಡ್ತೀನಿ, ಆ ರೀತಿಯಾಗಿ ಸಪ್ಲೈನನ್ನು ಮೋಟಾರಿಗೆ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಈ ಸ್ಟಾರ್ಟ್ರಲ್ಲಿ ನಾವು ಮಾಡ್ತೀವಿ. ದ ಓವರ್ಲೋಡ್ ಕರೆಂಟ್ ರಿಲೇ, ಬಯೋಮೆಟಾಲಿಕ್ ರಿಲೇ ಅಂತ ಹೇಳ್ತೀವಿ. The protects the motor from overload, motor protection, while the fuses F1, F2, F3 protect the motor circuit in the event of the phase to phase or phase to frame short circuits. ಇಲ್ಲಿ F1, F2, F3 ಏನಾದವೆ ಸಾಮಾನ್ಯವಾಗಿ ಫೇಸ್ ಟು ಫೇಸ್ ಅಥವಾ ಫೇಸ್ ಟು ಫ್ರೇಮ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಆಪ್ರೇಟನ್ನು ಆಗ್ತವೆ, ಫ್ಯೂಸ್ಗಳು ಬ್ಲೋನ್ ಔಟ್ ಆಗ್ತವೆ, ಪ್ರೊಟೆಕ್ಟ್ ಆಗ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಓವರ್ಲೋಡ್ ಆದಾಗ, ಮೋಟಾರ್ಗೆ ಓವರ್ಲೋಡ್ ಆದಾಗ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ನಮ್ಮ ಈ ಓವರ್ಲೋಡ್ ಕರೆಂಟ್ ರಿಲೇ ಮಾಡುತ್ತೆ. ಈ ಓವರ್ಲೋಡ್ ಕರೆಂಟ್ ರಿಲೇದಲ್ಲಿ ನಮಗೆ ಏನಿರ್ತವೆ, ಈ ಬಯೋಮೆಟಾಲಿಕ್ ರಿಲೇಸ್ ಅಂತ ಇರ್ತವೆ, ಬಯೋಮೆಟಾಲಿಕ್ ಸ್ಟ್ರಿಪ್ಸ್ ಅಂತಲೇ ಹೇಳ್ತೀವಿ. ಸೊ ಅಂಥ ಬಯೋಮೆಟಾಲಿಕ್ ಮೆಟೀರಿಯಲ್ನ ರಿಲೇಸ್ಗಳನ್ನು ಬಳಸ್ಕೊಂಡು ಈ ಒಂದು ಮೋಟಾರ್ ಓವರ್ಲೋಡ್ ಆದಾಗ ಆ ಓವರ್ಲೋಡ್ ಕರೆಂಟು ಯಾಕೆ ಅಂತ ಹೇಳಿದ್ರೆ, ಈಗ ನನಗೆ ಓವರ್ಲೋಡ್ ಕರೆಂಟ್ ಎಲ್ಲಿ ಹೋಗುತ್ತೆ, ನನ್ನ ರಿಲೇ ಕಾಯಿಲ್ ಮುಖಾಂತರನೇ ಹೋಗೋದಿರುತ್ತೆ. ಅಂದರೆ ಸಂಪೂರ್ಣ ಮೋಟಾರ್ನ ಕರೆಂಟು ಓವರ್ಲೋಡ್ ರಿಲೇ ಥ್ರೋನೇ ಹೋಗೋದ್ರಿಂದ ಅಲ್ಲಿ ನಾರ್ಮಲ್ ಕರೆಂಟ್ಗಿಂತ ತುಂಬ ಕರೆಂಟ್ ಡ್ರಾನ್ ಆಯಿತು ಅಂತ ಹೇಳಿದ್ರೆ ಅದು ಎನರ್ಜೈಸ್ ಆಗಿಬಿಟ್ಟು ಅಲ್ಲಿ ಏನಾಗುತ್ತೆ, ಒಂದು NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈನನ್ನು ಒಂದು ಫ್ಲಾಂಜ್ ಮುಖಾಂತರ ಅದು ಕಟ್ ಆಫ್ ಮಾಡೋವಂಥ ವ್ಯವಸ್ಥೆ ಸ್ಟಾರ್ಟರ್ನಲ್ಲಿರ್ತದೆ. ಆ ಒಂದು ವೇದಲ್ಲಿ ನಮ್ಮ ಮೋಟಾರು ಓವರ್ಲೋಡ್ ಆದಾಗ ಈ ಓವರ್ಲೋಡ್ ರಿಲೇ ಕಾಯಿಲ್ ಏನು ಮಾಡುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಮತ್ತೊಂದು ಕಂಟ್ರೋಲ್ ಸರ್ಕ್ಯೂಟ್ಸ್, ಇಲ್ಲಿ ಪುಷ್ ಬಟನ್ ಆ್ಯಕ್ಚುಯೇಷನ್ ಫ್ರಮ್ ಒನ್ ಆಪ್ರೇಟಿಂಗ್ ಲೊಕೇಶನ್ ಅಂತ ಹೇಳ್ತೀವಿ. ಸೊ ಕಂಟ್ರೋಲಿಂಗ್ ಸರ್ಕ್ಯೂಟ್ ಅಂದರೆ ನಾನು ಇವಾಗ ನಿಮಗೆ ಟ್ರೇಸ್ ಮಾಡಿ ತೋರಿಸಿದೆ. L1 ಹೊರಟಿರೋಂಥ ಒಂದು ಸಪ್ಲೈ ಏನು ಮಾಡುತ್ತೆ, ಹೋಗಿ ಸೀದಾ ನಮ್ಮ ನಾರ್ಮಲಿ ಕ್ಲೋಸ್ಡ್ ಪುಷ್ ಬಟನ್ ಸ್ಟೇಷನ್ನಲ್ಲಿ ಹೋಗುತ್ತೆ. ಅಲ್ಲಿಂದ ನಾರ್ಮಲಿ ಓಪನ್ ಪುಷ್ ಬಟನ್ ಹೋಗುತ್ತೆ. ನಾರ್ಮಲಿ ಓಪನ್ ಇರ್ತಕ್ಕಂಥದ್ದೇ ಅದು ಆನ್ ಬಟನ್ ಆಗಿರೋದ್ರಿಂದ ಅದನ್ನು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಒಂದು ಸಪ್ಲೈ ನಮ್ಮ NVC ಕಾಯಿಲಿಗೆ ರೀಚ್ ಆಗುತ್ತೆ. ಆ NVC ಕಾಯಿಲಿ ರೀಚ್ ಆದಾಗ
ಅಲ್ಲಿಂದ ಸೀದಾ ಹೋಗಿ ಇನ್ನೊಂದು L3ನಲ್ಲಿ ಹೋಗಿ ಸರ್ಕ್ಯೂಟನ್ನು ಕ್ಲೋಸ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಾವು ಇಲ್ಲಿ ಗಮನಿಸ್ಬೋದು. ಸೊ ನೋಡಿ ಇಲ್ಲಿದೆ L3ಗೆ ಅಥವಾ ಸಮ್ಟೈಮ್ಸ್ ನ್ಯೂಟ್ರಲ್ಗೂ ಕೂಡ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸೋ ಹಾಗೆ ನಮಗೆ ನ್ಯೂಟ್ರಲಲ್ಲಿ L1ಇಂದ ಇಲ್ಲಿಂದ ಹೋಗಿರೋ ಸಪ್ಲೈ ಎಲ್ಲಿದೆ ನಮಗೆ, ಅದು ಇಲ್ಲಿ ವಾಪಸ್ ಎಲ್ಲಿಗೆ ಬಂದಿದೆ ಅಂತೇಳಿದ್ರೆ ಇಲ್ಲಿ ನ್ಯೂಟ್ರಲಿಗೆ ಬಂದು ರೀಚ್ ಆಗಿರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಬಂದು ನ್ಯೂಟ್ರಲ್ಲಿಗೆ ಸಮ್ಟೈಮ್ಸ್ ಕೆಲವೊಂದು ಮೋಟ್ರ್ಗಳಲ್ಲಿ NVC ಕಾಯಿಲ್ 440 ವೋಲ್ಟ್ಸ್ದು ಇತ್ತು ಅಂದರೆ ಅದನ್ನು L1ಇಂದ ಹೋಗಿದ್ದು L3ಗೆ ಬಂದು ಕ್ಲೋಸ್ ಆಗುತ್ತೆ. ಈ 230 240 ವೋಲ್ಟ್ಸ್ NVC ಕಾಯಿಲ್ ಇದ್ದಾಗ ನಾವು ಯಾವುದಾದ್ರೂ ಒಂದು ಫೇಸ್ ಮುಖಾಂತರ ಹೋಗಿದ್ದು ನ್ಯೂಟ್ರಲಿಗೆ ಬಂದು ಲೂಪ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀವಿ. ಈ ಒಂದು ವೇದಲ್ಲಿ ಒಂದು ಕಂಟ್ರೋಲ್ ಸರ್ಕ್ಯೂಟ್ ವರ್ಕ್ ಮಾಡತಕ್ಕಂಥದ್ದಿದೆ. ಇಲ್ಲಿ ಕಂಟ್ರೋಲ್ ಸರ್ಕ್ಯೂಟಲ್ಲಿ ಅದೇನಾಗುತ್ತೆ, H1ಇಂದ ಕಂಪ್ಲೀಟ್ ಸರ್ಕ್ಯೂಟ್ ಫಿಗರ್ 2 ದ ಕಂಟ್ರೋಲ್ ಸರ್ಕ್ಯೂಟ್ ಫಿಗರ್ 3. when the on push button S3 is pressed, the control circuit closes, the contactor coil is energized and the contactor K1 closes. An auxiliary and normally opens contacts 13 14 is also actuated together with the main contacts of K1. If this normally open contact is connected in parallel with the S3, it is called a self holding auxiliary contact. ಈಗ ನಾವು ಒಂದು ಗಮನಿಸ್ಬೋದು, ಒಂದು ಸರ್ಕ್ಯೂಟಲ್ಲಿ ಆನ್ ಬಟನನ್ನು ಒತ್ತಿದ ತಕ್ಷಣವೇ ಸರ್ಕ್ಯೂಟು ಇದು ನಾರ್ಮಲಿ ಓಪನ್ ಇರ್ತಕ್ಕಂಥ ಇದು ಬಟನ್ನು. ಸೊ ನಾರ್ಮಲಿ ಓಪನ್ ಇರೋ ಬಟನನ್ನು ನಾನೇನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದಾಗ ಅದು ಒಂದು ಪುಷ್ ಬಟನ್ ಸ್ಟೇಷನ್ ಅಂತಲೇ ನಾವು ಅಲ್ಲಿ ಬರೆದ್ಬಿಟ್ಟಿದ್ದೀವಿ ನೋಡಿ. ಪುಷ್ ಬಟನ್ ಸ್ಟೇಷನ್ ಅಂದರೆ ಒತ್ತೋದು ಬಿಡೋದು ಅಷ್ಟೇ ಕೆಲಸ ನಮ್ಮದು. ಆಫ್ಟರ್ ದಟ್ ಅದಕ್ಕೆ ನಮಗೆ ಅದಿರೋದಿಲ್ಲ ಅಲ್ಲಿ. ಪುಷ್ ಬಟನ್ ಸ್ಟೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಸರಿ ಅಲ್ಲಿ ಒತ್ತಿ ನಾನು ಕೈ ಬಿಟ್ಟರೆ ಆಗೇನು ಓಪನ್ ಆಗಿಬಿಡುತ್ತೆ ಅದು. ಈಗ ಆನ್ ಬಟನನ್ನು ಹಿಂಗೆ ಪುಷ್ ಮಾಡಿ ನಿಮ್ಮ ಸ್ಟಾರ್ಟರ್ನಲ್ಲಿ ನೀವು ಗಮನಿಸ್ಬೋದು. ಸೊ ಒಂದು ವೇಳೆ ಅಲ್ಲಿ ಏನು 13 14 ಕಾಂಟ್ಯಾಕ್ಟ್ಗಳಂತ ಇಲ್ಲಿ ಕಾಣಿಸ್ತದೆ, ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ 13 and 14. ಅದು ಈ ಯಾವಾಗ NVC ಕಾಯಿಲ್ ಎನರ್ಜೈಸ್ ಆಗುತ್ತೋ ಅದ್ರ ಜೊತೆಲೇ ಈ ಒಂದು ಮೇನ್ ಕಾಂಟ್ಯಾಕ್ಟರ್ ಜೊತೆಲೇ ಅದು ಕೂಡ ಕ್ಲೋಸ್ ಆಗಿಬಿಡುತ್ತೆ ಸರ್ಕ್ಯೂಟ್. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ನಾವು ಟ್ರೇಸ್ ಮಾಡ್ಬೋದು. ಇಲ್ಲಿವರೆಗೆ ನೋಡಿ, ಎಕ್ಸಾಂಪಲ್ ಇಲ್ಲಿಂದ ಸಪ್ಲೈ ಹೀಗೆ ಬಂದು ಇಲ್ಲಿಗೆ ಬಂದು ನಮ್ಮ ಪುಷ್ ಬಟನ್ ಸ್ಟೇಷನ್ನಿಗೆ ಬಂದಿದೆ. ಇಲ್ಲಿ ಅಂದರೆ ನಾರ್ಮಲಿ ಕ್ಲೋಸ್ಗೆ ನಾನು ಈ ಬಟನ್ ಆನ್ ಮಾಡಿದ ತಕ್ಷಣ, ಆನ್ ಬಟನನ್ನು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿಂದ ಹೀಗೆ ಹೋಗಿ ಕಾಂಟ್ಯಾಕ್ಟ್ರಿಗೆ ಹೋಗಿ ಇಲ್ಲಿಂದ ಅಲ್ಲಿ ನ್ಯೂಟ್ರಲ್ಗೆ ಹೋಗಿ ರೀಚ್ ಆಗುತ್ತಲ್ವ. ಬಟ್ ಈಗ ಇಲ್ಲಿ ಏನಾಗುತ್ತೆ ನೋಡೋಣ. ಸೊ ಈಗ ಸಪ್ಲೈ ಇಲ್ಲಿವರೆಗೂ ಬಂದಿದೆ ನೋಡಿ, ಇಲ್ಲಿಂದ ಈ ಕಡೆಯಿಂದ ಇಲ್ಲಿಂದ ಇಲ್ಲಿವರೆಗೂ ಬಂತು. ನಾನು ಈ ಬಟನ್ ಆನ್ ಮಾಡಿದೆ, ಇಲ್ಲಿಂದ ಹೀಗೆ ಬಂದು ಹೀಗೆ ಹೋಗಿದ್ದು. ಇಲ್ಲೇನಾಗುತ್ತೆ ನೋಡಿ, ಒಂದು ಸೆಕೆಂಡು. ಒಂದು ವೇಳೆ ನಾನು ಈ ಬಟನ್ ಕೈ ಬಿಡ್ತೀನಿ, ತಿರ್ಗಾ ರಿಮೂವ್ ಮಾಡಿಬಿಡ್ತೀನಿ, ನಾನು ಒತ್ತೇ ಹಿಡ್ಕೊಂಡಿರಲ್ಲ, ಒತ್ತಿ ಕೈ ಬಿಡ್ತೀರಲ್ವ. ಸೊ ಅವಾಗೇನಾಗುತ್ತೆ, ಸಪ್ಲೈ ಇಲ್ಲಿಂದ ಬಂದು ಈ ಒಂದು ನಾರ್ಮಲಿ ಕ್ಲೋಸಿಂದ ಬಂದಿದ್ದು. ಈಗ ನೋಡಿ, ಯಾವಾಗ ನನ್ನ ಕಾಯಿಲ್ ಎನರ್ಜೈಸ್ ಆಯಿತೋ ಆ ಕ್ಷಣಕ್ಕೇ ನನ್ನ 13 and 14 ಕಾಂಟ್ಯಾಕ್ಟ್ಗಳು ಕ್ಲೋಸ್ ಆಗಿಬಿಟ್ಟಿರ್ತವೆ. ಸೊ ಆವಾಗ ಅದು ಎಲ್ಲಿಂದ ಬಂದು ಈ ರೀತಿಯಾಗಿ ಒಂದು ಸರ್ಕ್ಯೂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಅಂದರೆ ಆ ಕ್ಷಣದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ನಮ್ಮ ನಾರ್ಮಲಿ ಓಪನ್ ಆನ್ ಬಟನ್ ಅಂತ S3 ಆನ್ ಬಟನ್ ಏನಿದೆ ಅದು ಓಪನ್ ಇದ್ದರೂ ಕೂಡ ನನಗಲ್ಲಿ 13 14 ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಥ್ರೂ ಸರ್ಕ್ಯೂಟ್ ಕಂಪ್ಲೀಟಲ್ಲೇ ಇದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟರ್ ಕೈಯಲ್ಲಿ ಹೋಲ್ಡಲ್ಲೇ ಇರ್ತದೆ. ಒಂದು ವೇಳೆ ಈ 13 14 ಆಕ್ಸಿಲರಿ ಕಾಂಟ್ಯಾಕ್ಟ್ಸನ್ನು ನಾವಿಲ್ಲಿ ಸಪೋರ್ಟ್ ಮಾಡದೆ ಹೋಗಿದ್ರೆ ಏನಾಗಿತ್ತು ಅಂದರೆ, ಈ S3 ಆನ್ ಬಟನ್ ಏನಿದೆ ಇದನ್ನು ಒತ್ತಿದಾಗ ಆನ್ ಆಗ್ತದೆ ಮೋಟ್ರು, ಕೈ ಬಿಟ್ಟರೆ ಆಫ್ ಆಗುತ್ತೆ, ಒತ್ತಿದ್ರೆ ಆನ್ ಆಗುತ್ತೆ, ಕೈ ಬಿಟ್ಟರೆ ಆಫ್ ಆಗ್ತಿತ್ತು. ಆದರೆ ಇಲ್ಲಿ ಹಾಗಾಗಲ್ಲ. ಈಗ ಆ 13 and 14 ಕಾಂಟ್ಯಾಕ್ಟ್ಸ್ ಮುಖಾಂತರ ನೋಡಿ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸರ್ಕ್ಯೂಟನ್ನು ಡೆವಲಪ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ. ಅಂದರೆ ಇಷ್ಟೊಂದು ನಾಲೆಡ್ಜ್ಫುಲ್ಲಾಗಿ ನಾವು ಆ ಸರ್ಕ್ಯೂಟನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಅದೊಂದು ಮಿರಾಕಲ್ ಅಂತಲೇ ಹೇಳ್ತೀವಿ ನಾವು. ಆ ಒಂದು ಐಡಿಯಾಸ್ಗಳಿದ್ದಾವೆ, ಇಟ್ಸ್ ಎಕ್ಸಲೆಂಟ್ ಐಡಿಯಾಸ್ ಅವು. ಸೊ ಅಂಥ ಒಂದು ಎಕ್ಸಲೆಂಟ್ ಐಡಿಯಾಸ್ನ ನೀವು ಕೂಡ ಮಾಡಬೇಕಾಗುತ್ತೆ ಫ್ಯೂಚರ್ಲಿ ಈ ಒಂದು ಎಲೆಕ್ಟ್ರಿಕಲ್ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ ಹೋದಾಗ. ಸೊ ಹಾಗೆ ನೋಡಿದಾಗ ಇಲ್ಲಿ ನಾವು ಹೇಳೋ ಹಾಗೆ ಈ ಕಂಟ್ರೋಲ್ ಸರ್ಕ್ಯೂಟ್ಸ್ ಆ ಒಂದು ವೇದೊಳಗೆ ಏನಾಗುತ್ತೆ, ಆ ಒಂದು ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ 13 14 ಮುಖಾಂತರ ಏನಾಗುತ್ತೆ ಕಂಪ್ಲೀಟ್ ಮಾಡ್ಕೊಳ್ತದೆ. S3 ಓಪನ್ ಆದರೂ ಕೂಡ ಏನಾಗುತ್ತೆ ನಮಗಲ್ಲಿ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ 13 14 ಮುಖಾಂತರ ಆ ಮೋಟಾರ್ ಸರ್ಕ್ಯೂಟು, ಆ ಕಂಟ್ರೋಲ್ ಸರ್ಕ್ಯೂಟು ವರ್ಕಲ್ಲಿರುತ್ತೆ. NVC ಕಾಯಿಲು ಎನರ್ಜೈಸ್ ಆಗಿರ್ತದೆ ಅಂತ ಹೇಳ್ತೀವಿ. ಯಾಕಂದರೆ ಆ ಎನರ್ಜೈಸ್ ಆಗಿರ್ತಕ್ಕಂಥ ಕಾಯಿಲನ್ನು ಒನ್ಸಿಗೆ ನಾವು ಆಫ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಿಮ್ಗೆ ಹೇಳಿರೋ ಹಾಗೆ ಸರ್ಕ್ಯೂಟ್ ಇಲ್ಲಿ ಕಂಪ್ಲೀಟ್ ಆಗಿತ್ತು. ಇಲ್ಲಿಂದ ಬಂದಿದ್ದ ಸಪ್ಲೈ ಇಲ್ಲಿ ಇದ್ರ ಮುಖಾಂತರ ಹೀಗೆ ಹೋಗಿ ಇಲ್ಲಿಂದ 13 14 ಮುಖಾಂತರ ಹೀಗೆ ಬಂದು ಅಲ್ಲಿಂದ ಹೀಗೆ ಕಂಪ್ಲೀಟ್ ಆಗಿತ್ತು ಅಲ್ವಾ.
ಈಗ ನಾನು ಈ ಬಟನನ್ನು ಒತ್ತಿಬಿಟ್ರೆ, ಅಂದರೆ ನಾರ್ಮಲಿ ಕ್ಲೋಸ್ ಇದೆ, ಅದು ನಾರ್ಮಲಿ ಕ್ಲೋಸ್ ಬಟನನ್ನು ಒತ್ತಿದರೆ ಆ ಸರ್ಕ್ಯೂಟ್ ಓಪನ್ ಆಗುತ್ತೆ. ಅಂದರೆ ಎನ್ ವಿ ಸಿ ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈ ಕಟ್ ಆಫ್ ಆಯ್ತು. ಎನ್ ವಿ ಸಿ ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈ ಕಟ್ ಆಫ್ ಆಗ್ತಿದ್ದಂಗೆ ಎನರ್ಜೈಸ್ ಆಗಿದ್ದು ಸ್ಟಾಪ್ ಆಗುತ್ತೆ. ಅಲ್ಲಿಗೆ ಹೋಲ್ಡಲ್ಲಿರೋದು ರಿಮೂವ್ ಆಗುತ್ತೆ, ಕೆಳಗಡೆ ಬೀಳುತ್ತೆ, ಕಾಂಟ್ಯಾಕ್ಟ್ಸು ಓಪನ್ ಆಗುತ್ತೆ. K1 ಕಾಂಟ್ಯಾಕ್ಟ್ಸು, ಮೇನ್ ಕಾಂಟ್ಯಾಕ್ಟ್ಸ್ ಅಂತ ಏನು ಹೇಳ್ತೀವಿ, ಓಪನ್ ಆಗಿಬಿಡ್ತವೆ. ಅದ್ರ ಜೊತೆಯಲ್ಲಿ ನಮ್ಮ 13-14 ಕಾಂಟ್ಯಾಕ್ಟ್ ಕೂಡ ಓಪನ್ ಆಗಿಬಿಡುತ್ತೆ. ಅಲ್ಲಿಗೆ ಮೋಟರ್ ಆಫ್. ತಿರುಗಿ ಇದು ಪುಷ್ ಬಟನ್ ಒತ್ತಿ ಕೈ ಬಿಟ್ವಿ ಅಂದರೆ ಮತ್ತೆ ಅದು ನಾರ್ಮಲಿ ಕ್ಲೋಸ್ ಬಟನ್ ನಾರ್ಮಲಿ ಕ್ಲೋಸ್ ಆಗೇ ಇರ್ತದೆ. ಈ ನಾರ್ಮಲಿ ಓಪನ್ ಬಟನ್ ಯಾವಾಗಲೂ ನಾರ್ಮಲಿ ಓಪನ್ ಆಗಿರುತ್ತೆ. ಏನು ನಾವು ಆಪ್ರೇಟ್ ಮಾಡ್ತೇವೆ ಅವಾಗಷ್ಟೇ. ನಾರ್ಮಲಿ ಕ್ಲೋಸ್ ಇದ್ದದ್ದನ್ನು ಪುಷ್ ಮಾಡಿದರೆ ಓಪನ್ ಆಗುತ್ತೆ, ನಾರ್ಮಲಿ ಓಪನ್ ಇದ್ದದ್ದನ್ನು ಪುಷ್ ಮಾಡಿದರೆ ಕ್ಲೋಸ್ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಪುಷ್ ಬಟನ್ ಅಂತ ಹೇಳ್ತೀವಿ ಅವನ್ನ. ಸೊ ಈ ರೀತಿಯಲ್ಲಿ ಏನಾಗುತ್ತೆ, ಒಂದು ಸರ್ಕ್ಯೂಟನ್ನು ಆಪ್ರೇಷನ್ ಮಾಡೋದಿರ್ತದೆ. ಇಲ್ಲಿ ತಿರ್ಗಾ ನಾನು ಆನ್ ಮಾಡಬೇಕು ಅಂತೇಳಿದ್ರೆ ಮತ್ತೆ ನಾನು ಏನು ಮಾಡ್ತೀನಿ, ಈ ಆನ್ ಬಟನನ್ನು ಒತ್ತಿದಾಗ ಮತ್ತೆ ಅದು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. 13-14 ಮುಖಾಂತರ ಕಂಪ್ಲೀಟಾಗಿ ಮಾಡ್ಕೊಳ್ತದೆ. ಮತ್ತು ನಾನು ಆನ್ ಬಟನನ್ನು ಕೈ ಬಿಟ್ಟರೂ ಕೂಡ 13-14 ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಥ್ರೂ ಸರ್ಕ್ಯೂಟು ಕಂಪ್ಲೀಟಲ್ಲಿ ಇರ್ತದೆ. ಅಲ್ಲಿವರೆಗೆ ಮೋಟಾರ್ ರನ್ನಲ್ಲಿರ್ತದೆ ಅಂತ ಅರ್ಥ. ಈ ರೀತಿಯಾಗಿ ಅದು ನಮ್ಮ ಕಂಟ್ರೋಲ್ ಸರ್ಕ್ಯೂಟ್ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಕಂಟ್ರೋಲ್ ಸರ್ಕ್ಯೂಟನ್ನು ಹೇಗಿರುತ್ತೆ ಅಂತ ನೋಡಿ. ಫ್ಯೂಸಿಂದ ಮೇನ್ಸಿಂದ ಹೊರಟಿರ್ತದೆ, L1 ಹೊರಟಿದೆ. ಫ್ಯೂಸ್ ಮುಖಾಂತರ ಅದು ಅಲ್ಲಿ ಇದೆ ಎಷ್ಟು ಏನು ಆಫ್ ಬಟನ್ ಅಂತ ಹೇಳ್ತೀವಿ, ಅಲ್ಲಿಗೆ ಬರುತ್ತೆ. ಅಲ್ಲಿ S3 ಆನ್ ಬಟನ್ನು ನಾವು ಅಲ್ಲಿ ನೋಡಿದ್ವಿ. ಹಾಗೆಯೇ ಇಲ್ಲಿ 13-14 ಮೇನ್ ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ಗೆ ಅವು ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಅಂತಲೇ ಹೇಳ್ತೀವಿ 13-14. ಅಲ್ಲಿಂದ ಏನಾಗುತ್ತೆ, ಈ ನೋಡಿ ಈ S3 ಆನ್ ಬಟನ್ನು ಮತ್ತು 13-14 ಏನಿದಾವೆ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ ನೋಡಿ, ಕನೆಕ್ಷನಲ್ಲಿ ಪ್ಯಾರಲಲ್ ಆಗಿದ್ದಾವೆ. ಆದರೆ ಅದೇ S2 ಮತ್ತು S3 ಏನಿದೆ ಸೀರೀಸಲ್ಲಿದ್ದಾವೆ ಅವು. ಸೊ ಒಂದು ನಾರ್ಮಲಿ ಓಪನ್ ಇದೆ, ಒಂದು ನಾರ್ಮಲಿ ಕ್ಲೋಸ್ ಇದೆ. ಇದಕ್ಕೆ S3ಗೆ ಆನ್ ಬಟನ್ಗೆ ಈ 13 and 14 ಆಕ್ಸಿಲರಿ ಕಾಂಟ್ಯಾಕ್ಟ್ಸ್ ಪ್ಯಾರಲಲ್ ಕನೆಕ್ಷನ್ ಆಗಿದೆ. ಅದಕ್ಕೋಸ್ಕರನೇ ಅದು ಬಿಟ್ಟರೆ ನೆಕ್ಸ್ಟ್ ಓವರ್ಲೋಡ್ ರಿಲೇ, ಅದನ್ನು ಬಿಟ್ಟರೆ ನಮ್ಮ NVC ಕಾಯಿಲು ಅಲ್ಲಿ ಆ ಒಂದು ವೋಲ್ಟೇಜ್ ಕಲ್ಲಿ ಅಂದರೆ ಸೀದಾ ನ್ಯೂಟ್ರಲ್ಗೆ. ಇದು ಒಂದು ನನ್ನ ಕಂಟ್ರೋಲ್ ಸರ್ಕ್ಯೂಟ್ನ ಕಂಪ್ಲೀಟ್ ಲೂಪ್ ಇದು. L1 ಸ್ಟಾರ್ಟ್ ಆಗಿದ್ದು ಫ್ಯೂಸ್ ಮುಖಾಂತರ S2 ಸ್ವಿಚ್ ಮುಖಾಂತರ ಅದು S3 ಆನ್ ಮಾಡಿಕೊಂಡು ಆವಾಗ ಅಟ್ ದ ಸೇಮ್ ಟೈಮ್ 13-14 ಕಾಂಟ್ಯಾಕ್ಟ್ ಆಗಿ S3 ಮತ್ತು ಆ್ಯಸ್ ಯೂಶ್ವಲ್ ಓಪನ್ ಆಗುತ್ತೆ. ಆವಾಗ ಸರ್ಕ್ಯೂಟ್ ನಮ್ಮದು ಏನಾಗುತ್ತೆ, ಇಲ್ಲಿಂದ ಬಂದು ಇದ್ರ ಮುಖಾಂತರ ಹೀಗೆ ಹೋಗಿ ಹೀಗೊಂದು ಕಂಪ್ಲೀಟ್ ಆಗುತ್ತೆ. ಆವಾಗ ನನಗಿದು ಓಪನ್ ಇದ್ದರೂ ಕೂಡ ಸರ್ಕ್ಯೂಟು ಕ್ಲೋಸ್ ಆಗಿರುತ್ತೆ, ಮೋಟ್ರು ಕಂಟಿನ್ಯೂ ಆನಲ್ಲಿರುತ್ತೆ. ಇದು ಒಂದು ಕಂಟ್ರೋಲ್ ಸರ್ಕ್ಯೂಟು. After S3 is released, the current flows via this self-holding contacts 13-14 and the contactor remains closed. In order to open the contactor, S2 must be actuated. If S3 and S2 are actuated simultaneously, the contactor is unaffected. ನೋಡಿ S3 ಒಂದು ನಾರ್ಮಲಿ ಓಪನ್ ಒಂದು ನಾರ್ಮಲಿ ಕ್ಲೋಸ್ ಸರ್ಕ್ಯೂಟ್ ಆಗಿರೋದ್ರಿಂದ ನಾವು ಎರಡೂ ಬಟನ್ ಪುಷ್ ಬಟನನ್ನು ಏಕಕಾಲಕ್ಕೆ ಪ್ರೆಸ್ ಮಾಡಿದ್ರೆ ದೇರ್ ಈಸ್ ನೋ ಆ್ಯಕ್ಷನ್, ಯಾವುದೇ ಥರದ್ದು ಕೆಲಸ ಆಗೋದಿಲ್ಲ ಅಲ್ಲಿ, ಅನ್ಅಫೆಕ್ಟೆಡ್ ಅಂತ ಹೇಳ್ತೇವೆ. ಯಾವುದೇ ಅಲ್ಲಿ ಆಗೋದಿಲ್ಲ. ಅಂದರೆ ನಾರ್ಮಲಿ ಒಂದು ಓಪನ್ ಇದ್ದದ್ದು ಕ್ಲೋಸ್ ಆಗುತ್ತೆ, ಕ್ಲೋಸ್ ಇದ್ದು ಓಪನ್ ಆಗುತ್ತೆ ಅಷ್ಟೇ, ಏನೇನು. ಬಟ್ ಸರ್ಕ್ಯೂಟ್ ಆಪ್ರೇಟ್ ಆಗೋದಿಲ್ಲ, ಒಂದನ್ನು ಮಾತ್ರ ನಾವಲ್ಲಿ ಆಪ್ರೇಟ್ ಮಾಡ್ತೀವಿ. ಇನ್ ದ ಇವೆಂಟ್ ಆಫ್ ಓವರ್ಲೋಡ್ಸ್ ಇನ್ ದ ಪವರ್ ಸರ್ಕ್ಯೂಟ್, ದ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ಸ್ 95 and 96 ಆಫ್ ಓವರ್ಲೋಡ್ ರಿಲೇ ಆರ್ 0 opens and switches of the control circuit, thereby K1 switches off the motor circuit F3. Once the contact between 95 and 96 is opened due to the activation of the overload relay 0, the contacts stay open and the motor cannot be started again by pushing on the on button S3. ಸೊ ಇಲ್ಲಿ ಏನು 95-96 ಅನ್ನೋದೊಂದು ರೀಸೆಟ್ ಬಟನ್ ಅಂತ ನಾವು ನೋಡ್ತೀವಿ. ಇಲ್ಲಿ ಕಾಣಿಸುತ್ತೆ ನಿಮಗೆ 95-96 ಓವರ್ಲೋಡ್ ರಿಲೇ ಇದ್ದು 95-96 ಏನಿದೆ ಇದೇನಾಗುತ್ತೆ, ಒನ್ಸ್ ಆಪ್ರೇಟ್ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಓಪನ್ನೇ ಆಗಿರ್ತದೆ. ತಿರ್ಗಿ ಅದನ್ನು ನಾವು ರೀಸೆಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿಯೂ ಕೂಡ ಕಾಣಿಸುತ್ತೆ 95-96 ನೋಡಿ ಇಲ್ಲಿದೆ, ಇಲ್ಲಿದೆ. ಸೊ ಈ 95-96 ನಾರ್ಮಲಿ ಕ್ಲೋಸ್ ಇತ್ತು. ಬಟ್ ಓವರ್ಲೋಡ್ ರಿಲೇ ಆಪ್ರೇಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಓವರ್ಲೋಡ್ ರಿಲೇ ಆಪ್ರೇಟ್ ಆದಾಗ ಅದು ಎನರ್ಜೈಸ್ ಆಗಿಬಿಟ್ಟು ಏನು ಮಾಡುತ್ತೆ, ಈ ಒಂದು ರೀಸೆಟ್ ಬಟನನ್ನು ಓಪನ್ ಮಾಡುತ್ತೆ. ರೀಸೆಟ್ ಬಟನನ್ನು ಓಪನ್ ಮಾಡೋದ್ರಿಂದ ನಮ್ಮ ಮೇನ್ NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈ ಕಟ್ ಆಫ್ ಆಗುತ್ತೆ. ಯಾವಾಗ ಅದು ಮೋಟಾರ್ ಓವರ್ಲೋಡ್ ಆದಾಗ ಆಗ್ತಕ್ಕಂಥ ಕೆಲಸ ಇದು. ಓವರ್ಲೋಡ್ ಕರೆಂಟನ್ನು ತೊಗೊಂಡಾಗ ಮೋಟಾರ್ನ ಪ್ರೊಟೆಕ್ಟ್ ಮಾಡಿದಾಗ ಆಗ್ತಕ್ಕಂಥದ್ದು ಈ ಓವರ್ಲೋಡ್ ರಿಲೇನ ಕೆಲಸ ಅದು.
ಈ ಒಂದು 95-96 ಕಾಂಟ್ಯಾಕ್ಟನ್ನು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿ ಆ ಮುಖಾಂತರ NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈಯನ್ನು ತಪ್ಪಿಸೋ ಮುಖಾಂತರ ನಮ್ಮ ಮೋಟಾರನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇದು. ಒನ್ಸ್ ನಮ್ಗೆ ಆ ಥರ ಓವರ್ಲೋಡ್ ಪ್ರೊಟೆಕ್ಟ್ ಆಪ್ರೇಟ್ ಆದಾಗ ನಮಗೆ ಇದು ರೀಸೆಟ್ ಬಟನ್ ಇದಾಗಿರುತ್ತೆ. ಅದಕ್ಕೆ ಹೆಸರೇ ನೋಡಿ ರೀಸೆಟ್ ಬಟನ್ ಅಂತೇಳಿ. ಅದನ್ನು ಮತ್ತೆ ಒಂದು ಸೆಕೆಂಡ್ ರೀಸೆಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮೋಟಾರು ಆನ್ ಆಗೋದಿಲ್ಲ. ಒಂದು ಸರಿ ಆ ರೀಸೆಟ್ ಬಟನನ್ನು ಒತ್ತಿದಾಗ ಆಮೇಲೆ ಆನ್ ಬಟನ್ ಮುಖಾಂತರ ಮತ್ತೆ ನಾವು ಮೋಟಾರನ್ನು ಆನ್ ಮಾಡ್ಬೋದು ಅಂತ. ಒನ್ಸ್ ಆ ಥರ ಆದಾಗ ನಾವೇನು ಮಾಡೋಕ್ಕಾಗುತ್ತೆ, ರೀಸೆಟ್ ಬಟನನ್ನು ಆನ್ ಮಾಡಬೇಕಾಗತ್ತೆ, ಆಪ್ರೇಟ್ ಮಾಡ್ಕೋಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತೀವಿ. ದೆನ್ to normally closed position by pushing the reset button. In certain starters the reset could be done by pushing the off button which is in line with the overload relay ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಸ್ಟಾರ್ಟರ್ಗಳಲ್ಲಿ ನಮ್ಮ ಆಫ್ ಬಟನನ್ನೇ ಆ ರೀತಿಯಾಗಿ ಅಂದರೆ ರೀಸೆಟ್ ಬಟನ್ ಥರ ಬಳಸ್ಬೋದು. ಅದನ್ನು ಮಾಡೋದ್ರ ಮುಖಾಂತರನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಕೆಲವೊಂದು ಸ್ಟಾರ್ಟರ್ಗಳಲ್ಲಿ. ಸೊ ಪುಷ್ ಬಟನ್ ಆ್ಯಕ್ಚುಯೇಷನ್ ಫ್ರಮ್ 2 operating locations. ಯಾವುದು? If it is desired to switch a contactor off and on from either of the 2 locations, the corresponding off push button should be connected in series and the on push button in parallel, as shown in the complete diagram of figure 4 and the control diagrams of figure 5. ಅಂದರೆ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಬೇರೆ ಆಪ್ರೇಟಿಂಗ್ ಲೊಕೇಶನ್ಸ್ ಆಫ್ ಮಾಡೋದಕ್ಕೆ ಆನ್ ಮಾಡೋದಕ್ಕೆ ನಾವು ಒಂದೇ ಸ್ಟಾರ್ಟರ್ನಲ್ಲಿ ಏನು ಇದು ಅದೇ ಬಟನಲ್ಲೇ ಆಫ್ ಮಾಡಬೇಕು, ಅದೇ ಬಟನ್ನಲ್ಲೇ ಆನ್ ಮಾಡಬೇಕು ಅಂತಲ್ಲ. ನಾವಿಲ್ಲಿ ಆನ್ ಆಫ್ ಬಟನ್ಗಳನ್ನು ಸೀರೀಸಾಗಿ ಎರಡು ಲೊಕೇಶನಲ್ಲಿ, ಒಂದು ಇಲ್ಲೊಂದು ಇನ್ನೊಂದು ಮತ್ತೊಂದು ಜಾಗದಲ್ಲಿ ಆಫ್ ಬಟನನ್ನು ಸೀರೀಸಾಗಿ ಕನೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗೋದು. ಹಾಗೆ ಆನ್ ಬಟನನ್ನು ಪ್ಯಾರಲಲ್ ಆಗಿ ಇನ್ನೊಂದು ಕಡೆಗೆ ತೊಗೊಂಡು ಹೋದರೆ ನಾವು ಒಂದು ಲೊಕೇಶನಲ್ಲಿ ಏನು ಆನ್ ಆ್ಯಂಡ್ ಆಫ್ ಮಾಡ್ತೇವೆ, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬಟನ್ಗಳನ್ನು ಇನ್ನೊಂದು ಕಡೆ ನಾವು ಪ್ಯಾರಲಲ್ ಆಗಿ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಬರ್ತದೆ. ಇದನ್ನು ನಾವು ಅದನ್ನು ರಿಮೋಟ್ ಕಂಟ್ರೋಲ್ ಅಂತ ಕೂಡ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ಮೋಟ್ರ್ ಆನ್ ಮಾಡೋದಿರ್ತದಪ್ಪ, ನಾನು ಇಲ್ಲಿ ಮೇಲ್ಗಡೆ 2 ಮನೆಯಿಂದ ಒಂದೇ ಮೋಟ್ರಿಗೆ ಇದು ಮಾಡಿದ್ದೀವಪ್ಪ ಅಂದರೆ ಈ ಮೇಲ್ಗಡೆ ಮನೆಯವರು ಅದನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು, ಕೆಳಗಡೆ ಮನೆಯವರು ಅದನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಆ ರೀತಿಯಾಗಿ ಕೂಡ ನಾವೇನು ಮಾಡ್ತೀವಿ, ಆ ಒಂದು ರಿಮೋಟ್ ಸ್ಟೇಷನ್ನಲ್ಲೂ ಕೂಡ ಆಪ್ರೇಟ್ ಮಾಡೋ ಹಾಗೆ. ಹೇಗೆ ಅಂತ ಹೇಳಿದರೆ ಇಲ್ಲಿ ನೋಡಿ ಗೊತ್ತಾಗುತ್ತೆ, ಈ ಚಿತ್ರದಲ್ಲಿ ಕಾಣಿಸೋ ಹಾಗೆ. ಆವಾಗ ಇದು ನೋಡಿ, ಇದು 1 2 ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಇನ್ನೊಂದು ಹಾಕಿದೆ, ಪುಷ್ ಬಟನ್ ಸ್ಟೇಷನ್ 2, ಪುಷ್ ಬಟನ್ ಸ್ಟೇಷನ್ 1 ಅಂತ ಇಲ್ಲಿ ನೋಡ್ಬೋದು. ಇಲ್ಲೇನಾಗಿದೆ, ನಾವು ಆನ್ ಬಟನ್ ನಾರ್ಮಲಿ ಓಪನ್ ಏನಿದೆ ಅವುಗಳನ್ನು ನಾವು ಪ್ಯಾರಲಲ್ಲಾಗಿ ನೋಡಿ, ಇದು ಪ್ಯಾರಲಲ್ ಇದೆ, ಬಟ್ ಇದಕ್ಕೂ ಸೀರೀಸ್ ಆಗಿದೆ. ಹೀಗೆ ಆಫ್ ಬಟನನ್ನು ಸೀರೀಸ್ ಕನೆಕ್ಷನ್ ಮಾಡಿ ಇನ್ನೊಂದು ಜಾಗದಲ್ಲಿ, ಆನ್ ಬಟನನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡು ಇನ್ನೊಂದು ಜಾಗದಲ್ಲಿ, ಅಂದರೆ ಇನ್ನೊಂದು ರಿಮೋಟ್ ಪ್ಲೇಸಲ್ಲಿ, ಇನ್ನೊಂದು ಡಿಫ್ರೆಂಟ್ ಪ್ಲೇಸಲ್ಲಿ ಅದನ್ನು ಲೊಕೇಟ್ ಮಾಡಿಟ್ಕೊಂಡು ಅಲ್ಲಿಂದನೂ ಕೂಡ ನಾವು ಅದನ್ನು ಆಪ್ರೇಟ್ ಮಾಡಬಹುದು ಅಂತ ಅದರ ಅರ್ಥ. ಸೊ ಅದನ್ನೇ ನಾವಿಲ್ಲಿ ಈ ಫಿಗರ್ 5ನಲ್ಲಿ ಗಮನಿಸೋದಾದರೆ ನೋಡಿ, ಇಲ್ಲಿ ಆಫ್ 1 ಆಫ್ 2 ಅಂದರೆ ಇವೆರಡು ಸೀರೀಸಲ್ಲಿದ್ದಾವೆ. ಅದೇ ಆನ್ 1 ಆನ್ 2 ಏನಾಗಿದೆ, ಪ್ಯಾರಲಲ್ ಆಗಿದೆ ನೋಡಿ, ಇದೊಂದು ಪ್ಯಾರಲಲ್ ಆಗಿದೆ. ಈ ರೀತಿ ಸೆಟ್ ಮಾಡೋದಕ್ಕೆ ಮುಖಾಂತರ ನಾವು ಒಂದು ಮೋಟಾರನ್ನು 2 ಡಿಫ್ರೆಂಟ್ ಲೊಕೇಶನ್ನಿಂದನೂ ಆಪ್ರೇಟ್ ಮಾಡ್ಬೋದು, ಆನ್ ಆ್ಯಂಡ್ ಆಫ್ ಮಾಡ್ಬೋದು ಅಂತ ಹೇಳ್ತೀವಿ. ಇಫ್ either of the 2 on push buttons is actuated, K1 is energized and holds itself closed with the help of the normally open contacts 13 and 14, which is closed by contactor K1. If either of the 2 off push buttons is actuated, the contactor opens. ಅಲ್ಲಿ 2 ಆನ್ ಬಟನನ್ನು ಅಟ್ ಎ ಟೈಮ್ ಒತ್ತಿದ್ರೂ ಕೆಲಸ ಆಗುತ್ತೆ, 2 ಆಫ್ ಬಟನನ್ನು ಅಟ್ ಎ ಟೈಮ್ ಒತ್ತಿದ್ರೂ ಕೂಡ ಕೆಲಸ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅಲ್ಲಿ 2 ಆನ್ ಬಟನನ್ನು ಅಟ್ ಎ ಟೈಮ್ ಒತ್ತಿದ್ರೂ 13-14 ಕಾಂಟ್ಯಾಕ್ಟ್ಸ್ ಥ್ರೂ ಏನು NVC ಕಾಯಿಲ್ ಹೋಲ್ಡ್ ಆಗಿಬಿಟ್ಟು 13-14 ಕಾಂಟ್ಯಾಕ್ಟ್ಸ್ ಥ್ರೂ ಸರ್ಕ್ಯೂಟು ಕಂಪ್ಲೀಟಾಗಿ ಮೋಟಾರು ಆನಲ್ಲಿರ್ತದೆ, ಕಾಂಟ್ಯಾಕ್ಟ್ರು ಹೋಲ್ಡಲ್ಲಿರ್ತದೆ ಅಂತ ಹೇಳ್ತೀವಿ. ತಿರ್ಗಿ ಆಫ್ ಮಾಡಬೇಕಾದ್ರೆ ನಾವು ಅದನ್ನು S1ಅಲ್ಲಿ ಆಫ್ 1 ಬಟನ್ನು ಸ್ವಿಚ್ 1ಅಲ್ಲಾದರೂ ಮಾಡ್ಬೋದು, ಸ್ವಿಚ್ 2 ಆಫ್ ಬಟನ್ನಲ್ಲಾದ್ರೂ ಮಾಡ್ಬೋದು, ಅಥವಾ 2 ಅಟ್ ಎ ಟೈಮ್ ಒತ್ತಿದ್ರು ನೋ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಪರ್ಪಸ್ ಆಫ್ ಓವರ್ಲೋಡ್ ರಿಲೀಸ್. The overload release protect the motor against repeated excessive momentary surges or normal overload existing for long periods or high currents caused in 2 phases by the single phasing effect. These relays have characteristics which help the relay to open the contactor in 10 seconds if the motor current is 500% of the full load current, or in 4 minutes if the current is 150% of the full load current ಅಂತ ಹೇಳ್ತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ನಮಗೆ ಓವರ್ಲೋಡ್ ರಿಲೇ
ಪರ್ಪಸ್ ಏನಪ್ಪ ಅಂತ ಹೇಳಿದರೆ, ಏನು ನಮಗೆ ಅಬ್ನಾರ್ಮಲ್ ಕರೆಂಟ್ ಅಥವಾ ಅದನ್ನು ಎಕ್ಸೆಸಿವ್ ಮೊಮೆಂಟರಿ ಸರ್ಜ್ ಅಂತ ಹೇಳ್ತೀವಿ. ಏನು ದಿಢೀರಂತ ಇದ್ದಕ್ಕಿದ್ದಂಗೆ ಹೈ ಲೋ ಕರೆಂಟ್ ಆಗೋದು ಅಥವಾ ಇದ್ದಕ್ಕಿದ್ದಂಗೆ ಹೈ ಕರೆಂಟ್ ಡ್ರನ್ ಆಗೋದು, ಈ ರೀತಿಯಾಗಿ ಆದಾಗ ಮೋಟಾರ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ, ಓವರ್ಲೋಡ್ ರಿಲೇಸ್ನ ಸಹಾಯದಿಂದ ಅಂಥ ಓವರ್ಲೋಡ್ ಕರೆಂಟನ್ನು ನಾವು ಓವರ್ಲೋಡ್ ಕರೆಂಟಿಂದ ಮೋಟ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾನು ಈಗೇನು ಹೇಳಿದ್ನಲ್ಲ ಆ ಒಂದು ವೇದೊಳಗಡೆ ಸ್ಟಾರ್ಟರ್ನಲ್ಲಿ ಆ ಒಂದು ಸ್ಟಾರ್ಟರ್ನ NVC ಕಾಯಿಲ್ ಎನರ್ಜೈಸರ್ NVC ಕಾಯಿಲ್ನ ಆಫ್ ಮಾಡೋದ್ರ ಮುಖಾಂತರ ಆ ಮೋಟಾರ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಇರ್ತದೆ. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ವೇದಲ್ಲಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡೋವಂಥ ವ್ಯವಸ್ಥೆ ಇದೆ. ಸೊ ಇಲ್ಲಿ ಅದೊಂದು ನಾವಿಲ್ಲಿ ಹೇಳಿದ ಕಾಂಟ್ಯಾಕ್ಟರ್ಸ್ ಇನ್ 10 seconds ಟೈಮಲ್ಲಿ ಅದನ್ನು ಇದು ಮಾಡ್ಬೋದು, ಅಥವಾ 5 times ಅಥವಾ 500% ಆಫ್ ದ ಫುಲ್ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಅಷ್ಟು ಕರೆಂಟ್ ಓವರ್ ಆದಾಗೂ ಅದು ಕೆಲಸ ಮಾಡುತ್ತೆ. ಅಥವಾ ಸಮ್ಟೈಮ್ಸ್ 4 minutes ಟೈಮ್ನಾಗೂ ದ ಕರೆಂಟ್ 150% ಆಫ್ ಕರೆಂಟ್, ಫುಲ್ ಲೋಡ್ ಕರೆಂಟ್ನ 150% ಆಫ್ ಕರೆಂಟು ಅಪ್ ಟು 4 minutesವರೆಗೂ ಈ ವರ್ಕಲ್ಲಿದ್ದಾಗಲೂ ಕೂಡ ಅದು ಆಫ್ಟರ್ 4 minutesಲ್ಲಿ ಅದೇನು ಮಾಡುತ್ತೆ, ಒಂದು ಪ್ರೊಟೆಕ್ಷನ್ ಕೆಲಸನ ತಾನು ಮಾಡುತ್ತೆ ಅಂತ ಹೇಳ್ತೀವಿ. ಅಥವಾ ದಿಢೀರಂತ 500% ಆಫ್ ಫುಲ್ ಲೋಡ್ ಕರೆಂಟ್ ಆದರೆ ವಿತಿನ್ 10 secondsಲ್ಲಿ ಅದು ಆಪ್ರೇಟ್ ಆಗಿಬಿಟ್ಟು ಮೋಟಾರ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೂ ಕೂಡ ಹೇಳ್ತೀವಿ ನಾವಿಲ್ಲಿ. ಸೊ ಟೈಪ್ಸ್ ಆಫ್ ಓವರ್ಲೋಡ್ ರಿಲೇ ಏನೇನೆಲ್ಲ ಯಾವ ಥರ ಟೈಪ್ಸ್ ಇದೆ ಇದರಲ್ಲಿ ಅಂತಂದರೆ, ದೇರ್ ಆರ್ 2 types ಆಫ್ ದಿ ಓವರ್ಲೋಡ್ ರಿಲೇಸ್. ದೇ ಆರ್ ಮ್ಯಾಗ್ನೆಟಿಕ್ ಓವರ್ಲೋಡ್ ರಿಲೇ ಆ್ಯಂಡ್ ಥರ್ಮಲ್ ಅಥವಾ ಬೈಮೆಟಾಲಿಕ್ ಅಂತ ಹೇಳ್ತೀವಿ. ಥರ್ಮಲ್ ಓವರ್ಲೋಡ್ ರಿಲೇ ಅಂತ 2 ಥರದ ಓವರ್ಲೋಡ್ ರಿಲೇನ ನಾವಿಲ್ಲಿ ಗಮನಿಸ್ಬೋದು. ನಾರ್ಮಲಿ 3 coils in a magnetic relay and 3 sets of heater coils in a bimetallic relay, so that 2 coils will operate in case of single phasing, which help in avoiding the burning out of the motor. So sometimes ನಮಗೆ ಸಿಂಗಲ್ ಲೈನ್ ಆಗೋದು ಅಂತ ಹೇಳ್ತೀವಿ. ಅಂದರೆ 1 phase ಬರುತ್ತೆ ಇದ್ದಾಗ ಓನ್ಲಿ 2 phaseಲ್ಲೇ ಮೋಟಾರ್ ರನ್ ಆಗ್ತಾಯಿದ್ರೆ ಆವಾಗಲೂ ಕೂಡ ಓವರ್ ಕರೆಂಟ್ ಬಂದು ಮೋಟಾರ್ ಬರ್ನ್ ಔಟ್ ಆಗಿ ಹಾಳಾಗೋಂಥ ಸಾಧ್ಯತೆ ಇರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಈ ಓವರ್ಲೋಡ್ ರಿಲೇ ಏನು ಮಾಡ್ತದೆ, ಇಲ್ಲಿ 2 ಥರದ ಓವರ್ಲೋಡ್ ರಿಲೇಸ್ಗಳಿದ್ದಾವೆ. ಅಲ್ಲಿ ಬಯೋಮೆಟಾಲಿಕ್ ಓವರ್ಲೋಡ್ ರಿಲೇ ಅಂದರೆ 3 coils ಮ್ಯಾಗ್ನೆಟಿಕ್ ರಿಲೇ ಅಂತ ಹೇಳ್ತೀವಿ. 3 coils ಇನ್ ಮ್ಯಾಗ್ನೆಟಿಕ್ ರಿಲೇ ಅಥವಾ 3 sets ಆಫ್ ಹೀಟರ್ ಕಾಯಿಲ್ ಇನ್ ಬಯೋಮೆಟಾಲಿಕ್ ರಿಲೇ ಅಂತ ಹೇಳ್ತೀವಿ. ಆ ರೀತಿಯ ಒಂದು ಸಿಸ್ಟಮ್ನಲ್ಲಿ ನಮ್ಮ ಓವರ್ಲೋಡ್ ರಿಲೇಗಳಿರ್ತವೆ. ಫಸ್ಟ್ ಒನ್ನಲ್ಲಿ ಮ್ಯಾಗ್ನೆಟಿಕ್ ಓವರ್ಲೋಡ್ ರಿಲೇ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ದ ಮ್ಯಾಗ್ನೆಟಿಕ್ ಓವರ್ಲೋಡ್ ರಿಲೇ ಕಾಯಿಲ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಮೋಟಾರ್ ಸರ್ಕ್ಯೂಟ್ಸ್ ಆ್ಯಸ್ ಶೋನ್ ಇನ್ ಫಿಗರ್ 2. ನಮ್ಗೆ ಗೊತ್ತಿದೆ, ನಿಮಗೆ ಏನು ಮೋಟಾರಿಗೆ ಸಪ್ಲೈನ ತೊಗೊಂಡು ಹೋಗ್ತದೆ ಪವರ್ ಸರ್ಕ್ಯೂಟ್, ಅದಕ್ಕೆ ಸೀರೀಸಲ್ಲೇ ನಮ್ಮ ಈ ಮ್ಯಾಗ್ನೆಟಿಕ್ ಓವರ್ಲೋಡ್ ರಿಲೇಸ್ ಕಾಯಿಲ್ಸ್ಗಳು ಕನೆಕ್ಟ್ ಆಗಿರ್ತವೆ. ದ ಕಾಯಿಲ್ ಆಫ್ ದ ಮ್ಯಾಗ್ನೆಟಿಕ್ ರಿಲೇ ಮಸ್ಟ್ ಬಿ wound with a wire large enough in size to pass the motor current. ಸೊ ಅಲ್ಲಿಗೆ ನನ್ನ ಈ ಒಂದು ಓವರ್ಲೋಡ್ ರಿಲೇ ಕಾಯಿಲ್ ಅಂತ ಏನಿದೆ ಇಲ್ಲಿ ನಾವು ಚಿತ್ರದಲ್ಲಿ ಗಮನಿಸ್ಬೋದು. ಸೊ ಮ್ಯಾಗ್ನೆಟಿಕ್ ಕಾಯಿಲ್ ಇಲ್ಲಿ ಚಿತ್ರದಲ್ಲಿ ಕಾಣಿಸುತ್ತೆ. ಸೊ ನನ್ನ ಅದನ್ನು ಓವರ್ಲೋಡ್ ರಿಲೇ ಕಾಂಟ್ಯಾಕ್ಟ್ಸ್ಗಳು ಹೀಗೆ ಬಂದಿದೆ ಇಲ್ಲಿ. ಸೊ ಹೌದು, ಈ ಒಂದು ಕಾಯಿಲ್ ಥ್ರೋನೇ ಹಾದು ಹೋಗಬೇಕು ಅಂತ ಹೇಳ್ತೀವಿ. ಸೊ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಈ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಅದು ಏನು ಫುಲ್ ಲೋಡ್ ಇರ್ತದೆ, ಮೋಟಾರ್ ಕರೆಂಟ್ನ ಕೆಪಾಸಿಟಿ ಅಂತ ಅಷ್ಟು ಕೆಪಾಸಿಟಿನ ತಾಳ್ತಕ್ಕಂಥದ್ದು ಆ ಒಂದು ಕಾಯಿಲ್ಗಿರಬೇಕು ಅಂತ ಹೇಳ್ತೀವಿ ನಾವಿಲ್ಲಿ. ಆ್ಯಸ್ ದೀಸ್ ಓವರ್ಲೋಡ್ ರಿಲೇಸ್ ಆಪ್ರೇಟ್ ಬೈ ಕರೆಂಟ್ ಇಂಟೆನ್ಸಿಟಿ ಆ್ಯಂಡ್ ನಾಟ್ ಬೈ ಹೀಟ್, ದೇ ಆರ್ ಫಾಸ್ಟರ್ ದೆನ್ ಬಯೋಮೆಟಲ್ಸ್ ರಿಲೇಸ್ ಅಂತ ಹೇಳ್ತೀವಿ. ಇಲ್ಲಿ ಈ ಒಂದು ಯಾವುದ್ರ ಮೇಲೆ ಆಪ್ರೇಟ್ ಆಗುತ್ತೆ, ಕರೆಂಟ್ ಇಂಟೆನ್ಸಿಟಿ ಬೇಸ್ ಮೇಲೆ ಇದು ಆ್ಯಂಡ್ ವರ್ಕ್ ಮಾಡ್ತಕ್ಕಂಥದ್ದು. ಇದು ಬಯೋಮೆಟಾಲಿಕ್ ಸ್ಟ್ರಿಪ್ ಆದರೆ ಹೀಟ್ ಬೇಸ್ ಮೇಲೆ ಮಾಡ್ತಿರ್ತದೆ. ಆ್ಯಸ್ ಶೋನ್ ಇನ್ ಫಿಗರ್ 6, ದ ಮ್ಯಾಗ್ನೆಟಿಕ್ ಕಾಯಿಲ್ ಕ್ಯಾರೀಸ್ ದ ಮೋಟಾರ್ ಕರೆಂಟ್ ಥ್ರೂ ದ ಟರ್ಮಿನಲ್ 2 and 2' which is in series with the power circuit. The relay contacts 95 and 96 are in series with the control circuit. ಸೊ ನಮಗೀಗ ಆಲ್ರೆಡಿ ಗೊತ್ತಿದೆ 95 96 ಅನ್ನೋದು ಒಂದು ರೀಸೆಟ್ ಬಟನ್ ಅಂತಲ್ಲ, ಅದ್ರ ಮುಖಾಂತರ ಓವರ್ಲೋಡ್ ಕಾಯಿಲಿ ಸಪ್ಲೈ ಹೋಗ್ತಿರ್ತದೆ. ಇಲ್ಲಿ ನನಗೆ ಏನು ಇಲ್ಲಿ ಮೇನ್ ಟರ್ಮಿನಲ್ಸ್ಗಳಿದ್ದಾವೆ ಅವು ಅದು ಸೀರೀಸ್ ಥ್ರೂದಿ ಎಲ್ಲಿಗೆ ಹೋಗ್ತದೆ, ಮೋಟಾರ್ ಕರೆಂಟ್ ಏನಿದೆ ಅದ್ರ ಥ್ರೋನೇ ಹಾದು ಹೋಗೋ ಥರ ಇರ್ತದೆ. ಯಾವಾಗ ಆ ಒಂದು ಕಾಯಿಲ್ನಲ್ಲಿ ಅತಿ ಹೆಚ್ಚು ಕರೆಂಟ್, ನಾರ್ಮಲ್ ಕರೆಂಟ್ಗಿಂತ ಅತಿ ಹೆಚ್ಚು ಕರೆಂಟ್ ಫ್ಲೋ ಆಗ್ತದೆ, ಆವಾಗ ಅದು ಎನರ್ಜೈಸ್ ಆಗ್ತದೆ, ಅಲ್ಲಿ ಕಾಂಟ್ಯಾಕ್ಟ್ಸ್ಗಳು ಎನರ್ಜೈಸ್ ಆಗ್ತವೆ. ಆ ಒಂದು ವೇದೊಳಗಡೆ 95 96 ಕಾಂಟ್ಯಾಕ್ಟನ್ನು ಓಪನ್ ಮಾಡುವಂಥ ಆರ್ ಇನ್ ಸೀರೀಸ್ ವಿತ್ ದಿ ಕಂಟ್ರೋಲ್ ಸರ್ಕ್ಯೂಟ್ ವೆನ್ ಎ ಕರೆಂಟ್ ಮೋರ್ ದ್ಯಾನ್ ಸರ್ಟೆನ್ ಸ್ಟಿಪ್ಯುಲೇಟೆಡ್ ವ್ಯಾಲ್ಯೂ ಆ್ಯಸ್ ಸೆಟ್ ಬೈ ದಿ ರಿಲೇ. ಸೊ ನಾವು ಸಮ್ಟೈಮ್ಸ್ ಕೆಲವೊಂದು ಇದರೊಳಗಡೆಗೆ ಸ್ಟಾರ್ಟರ್ಗಳಲ್ಲಿ
ಇದನ್ನು ಕೂಡ ಮಾಡಲಿಕ್ಕೆ ಇರುತ್ತೆ, ಸೆಟ್ ಮಾಡಲಿಕ್ಕೆ ಕೂಡ ಇರುತ್ತೆ. ಇಲ್ಲಿ ಇದನ್ನು ರಿಲೇ ಸೆಟ್ಟಿಂಗ್ಸ್ ಸ್ಕೇಲ್ ಅಂತ ಹೇಳ್ತದೆ, ರಿಲೇ ಸೆಟ್ಟಿಂಗ್ ಸ್ಕೇಲ್ ಅಂತ. ಸೊ ಅದನ್ನು ಇಷ್ಟೇ ಕರೆಂಟಿಗೆ ನಾನು ಅದು ಆಪ್ರೇಟ್ ಆಗಬೇಕು ಅನ್ನೋ ಥರ ಕೂಡ ಅದನ್ನು ಸ್ಟಾರ್ಟರ್ನಲ್ಲಿ ಸೆಟ್ ಮಾಡಬಹುದು. ಇಲ್ಲಿ ನೋಡಿ ಪ್ಲಂಜರ್ ಅಂತೇಳಿ ಇಲ್ಲಿ ಕಾಣಿಸುತ್ತೆ ಒಂದು. ಈ ಪ್ಲಂಜರ್ ಕೆಲಸ ಏನಪ್ಪ ಅಂತೇಳಿದ್ರೆ ಅದೇ ಹೇಳಿದ್ನಲ್ಲ, 95, 96 ಕಾಂಟ್ಯಾಕ್ಟ್ ಸಪ್ಲೈನನ್ನು ಓಪನ್ ಮಾಡ್ತಕ್ಕಂಥ ಕೆಲಸ ಇದೇ ಮಾಡಬೇಕು. ಇಲ್ಲಿದೆ ನಿಮಗೆ 95, 96 ಕಾಂಟ್ಯಾಕ್ಟ್ಸ್ಗಳಿದೆ. ಇಲ್ಲೇನಿದೆ ಓವರ್ಲೋಡ್ ರಿಲೇ ಕಾಂಟ್ಯಾಕ್ಟ್ಸ್. ಈ ಒಂದು ಭಾಗದಲ್ಲಿ ಏನು ಈ ಭಾಗ ಇದೆಲ್ಲ, ಈ ಭಾಗದಲ್ಲಿ ಈ ಕಾಂಟ್ಯಾಕ್ಟ್ ಆಗಿರೋದು ಓಪನ್ ಆಯಿತು ಅಂತೇಳಿದರೆ ನನ್ನ ಕಂಟ್ರೋಲ್ ಸರ್ಕಿಟ್ NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈನನ್ನು ಡಿಸ್ಕನೆಕ್ಟ್ ಮಾಡ್ದಂಗೆ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಡಿಹೋಲ್ಡಿಂಗ್ ಆಗುತ್ತೆ. ಡಿಹೋಲ್ಡಿಂಗ್ ಆಗೋದ್ರ ಮುಖಾಂತರ ನಮ್ಮ ಮೋಟಾರ್ನ ಆಫ್ ಮಾಡೋದು ಆಗುತ್ತೆ ಅಂತ ಹೇಳ್ತೀವಿ. So then set scale passes through the power circuit. The magnetic flux produced by the coil will lift the plunger in an upward direction. This upward moment makes the plunger tip to push the relay contact lever, and the contact between terminals 19 and 95 and 96 opens. This breaks the no volt coil circuit, and the contactor opens the power circuit to the motor. The relay contacts between terminals 95 and 96 stay open till the reset button not shown in the figure. So it is ನಾನು ಹೇಳಿದ ಹಾಗೆ ಒನ್ಸ್ ಅದು ಓವರ್ಲೋಡ್ ರಿಲೇ ಆಪ್ರೇಟ್ ಆಯಿತು ಅಂದರೆ 95, 96 ರೀಸೆಟ್ ಬಟನ್ ಓಪನ್ ಆಗುತ್ತೆ. ತಿರ್ಗಿ ಅದನ್ನ ರೀಸೆಟ್ ಮಾಡೋವರೆಗೂ ನಾವು ಮತ್ತೆ ಆ ಮೋಟ್ರನ್ನ ಆನ್ ಮಾಡೋದಕ್ಕೆ ಬರೋದಿಲ್ಲ. ರೀಸೆಟ್ ಮಾಡಿಕೊಂಡೆ ಮತ್ತೆ ಒನ್ಸ್ ಅಗೇನ್ ಆನ್ ಬಟನ್ ಮುಖಾಂತರ ಆನ್ ಮಾಡ್ಬೋದು ಅಂತ. ಇನ್ನು ಬಯೋಮೆಟಾಲಿಕ್ ಓವರ್ಲೋಡ್ ರಿಲೇಸ್ ಹೆಂಗೆ ಕೆಲಸ ಮಾಡುತ್ತೆ ಸೊ ಅಂತ ಅನ್ನೋದಾದರೆ, the most bimetallic relays can be adjusted to trip within a ranges of 85 to 115% of the nominal trip rating of the heater unit. This feature is useful when the recommended heater size may result in unnecessary tripping. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಬಯೋಮೆಟಾಲಿಕ್ ಓವರ್ಲೋಡ್ ರಿಲೇಸಲ್ಲಿ ಓನ್ಲಿ 85 to 115% ಆಫ್ ನಾಮಿನಲ್ ಟ್ರಿಪ್ ರೇಟಿಂಗ್ಸ್ ಇರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಅನ್ವಾಂಟೆಡ್ ಟ್ರಿಪ್ಪಿಂಗ್ಸ್ ಆಗೋಂಥ ಸಾಧ್ಯತೆಗಳು ಇದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. while the next larger size will not give adequate protection, ambient temperature affects the thermally operated overload relays. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಈ ಬಯೋಮೆಟಾಲಿಕ್ ಸ್ಟ್ರಿಪ್ಗಳು ಹೀಟ್ ಆದಾಗ ಈ ರೀತಿ ಬೆಂಡ್ ಆಗೋವಂಥದ್ದು. ಈಗ ಇದು ಒಂದು ಪ್ರಾಪರ್ಟಿ, ಆ ಬಯೋಮೆಟಾಲಿಕ್ ಸ್ಟ್ರಿಪ್ ಇದನ್ನು ಮೆಟೀರಿಯಲ್ನ ಒಂದು ಪ್ರಾಪರ್ಟಿ ಅದು. ಸೊ ಅಲ್ಲಿ ಹೀಟ್ ಆದಾಗ ಅದು ಏನಾಗುತ್ತೆ, ಒಂದು ತನ್ನ ಒಂದು ಒರಿಜಿನಲ್ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಇರ್ತದೆ. ಸೊ ಆ ರೀತಿಯಾಗಿ ಸೆಟ್ ಮಾಡಬೇಕಾಗತ್ತೆ, ಅದಕ್ಕೆ ಆ ರೀತಿಯಾದಂಥ ಆಕಾರಗಳನ್ನು ಕೊಡಬೇಕಾಗತ್ತೆ, ಕನ್ವೀನಿಯನ್ಸ್ ಆಕಾರಗಳನ್ನು. The tripping of the control circuit in the bimetallic relay results from the difference of expansion of two dissimilar metals fused together. Moment occurs if one of the metal expands more than the other. When subjected to heat, a U-shaped bimetallic strip is used in the relay as shown in figure 7. ಇಲ್ಲಿ ನಾವು ಇಲ್ಲಿ ಗಮನಿಸ್ಬೋದು, ಇಲ್ಲಿದೆ ನೋಡಿ, ಇದು ಯು ಶೇಪ್ಡ್ ಕಾಣಿಸುತ್ತಾ ಇದೆ. ಯು ಶೇಪ್ಡ್ ಬಯೋಮೆಟಾಲಿಕ್ ಸ್ಟ್ರಿಪ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಬಳಸೋದ್ರ ಮುಖಾಂತರ, ಇಲ್ಲಿ ಬಯೋಮೆಟಾಲಿಕ್ ಸ್ಟ್ರಿಪ್ ಅಂತ ಹೇಳಿದೆ, ಇಲ್ಲಿ ತೋರಿಸಿದೆ, ನಮಗೆ ಇಲ್ಲಿ ತೋರಿಸಿದೆ. ಅದೇ ಬಯೋಮೆಟಾಲಿಕ್ ಆ ಥರದ ಸ್ಟ್ರಿಪ್ಗಳನ್ನು ಬಳಸೋದ್ರ ಮುಖಾಂತರ. ಸೊ ಅಲ್ಲಿ ಟು ಡಿಸಿಮಿಲರ್ ಕಾಂಟ್ಯಾಕ್ಟ್ ಮೆಟೀರಿಯಲ್ ಬರ್ತದೆ, ಅಲ್ಲಿ ಅದು ಒಂದು ಹೀಟ್ ಆಗೋದ್ರಿಂದ, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಆ ಹೀಟ್ ಆಗೋದ್ರಿಂದ ಅದು ಆ ಒಂದು ಹೀಟರ್ ಕಾಯಿಲ್ ಅಂತ ಹೇಳಿದೆ ನೋಡಿ, ಇಲ್ಲಿ ಕಾಣಿಸುತ್ತೆ ಹೀಟರ್ ಕಾಯಿಲ್ ಇದೆ. ಅದು ಹೀಟ್ ಆದಾಗ ಏನಾಗುತ್ತೆ, ಅದು ಆ ಹೀಟಿಗೆ ಆ ಒಂದು ಬಯೋಮೆಟಾಲಿಕ್ ಸ್ಟ್ರಿಪ್ಗಳು ತಮ್ಮ ಒರಿಜಿನಲ್ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ತವೆ. ಸೊ ಆಗ ಆ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಆಟೋಮೆಟಿಕಲಿ ನೋಡಿ ಇದೇನಾರ ಇದು ಈ ಒಂದು ಕಾಂಟ್ಯಾಕ್ಟ್ಗಳಿದೆ, ಇದು ಹಾಗೆ ಒಂದು ಸ್ವಲ್ಪ ಹೀಗಾಯಿತು ಅಂತೇಳಿದ್ರೆ ಆಟೋಮೆಟಿಕಲಿ ಈ ಜಾಗದಲ್ಲಿ ಒತ್ತಿ ಹಿಡಿದಿದೆ ನೋಡಿ, ಈ ಒತ್ತಿ ಹಿಡಿದಿರ್ತಕ್ಕಂಥ ಪಾಯಿಂಟ್ ಓಪನ್ ಆಗಿಬಿಡುತ್ತೆ. ಆ ಓಪನ್ ಆಗೋದ್ರ ಮುಖಾಂತರ ಏನಾಗುತ್ತೆ, ನಮ್ಮ NVC ಕಾಯಿಲಿಗೆ ಹೋಗ್ತಕ್ಕಂಥ ಸಪ್ಲೈನನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ಈ ಒಂದು ವೇದಲ್ಲಿ ಈ ರೀತಿಯಾಗಿರ್ತದೆ. ದ ಯು ಶೇಪ್ಡ್ ಸ್ಟ್ರಿಪ್ ಆ್ಯಂಡ್ ಹೀಟರ್ ಎಲಿಮೆಂಟ್ ಇನ್ಸರ್ಟೆಡ್ ಇನ್ ದ ಸೆಂಟರ್ ಆಫ್ ದ ಯು ಕಾಂಪೋನೆಂಟ್ಸ್ ಫಾರ್ ಅವಾಯ್ಡಿಂಗ್ ಪಾಸಿಬಲ್ uneven heating due to variations in the mounting location of the heater element. ಸೊ ಅಲ್ಲಿ ಒಂದು ಸೇಫರ್ ಸೈಡಲ್ಲಿ ಆ ಯು ಶೇಪ್ ಒಂದು ಹೀಟಿಂಗ್ ಎಲಿಮೆಂಟ್ ಇದೆ,
as shown in the figure 7. Under normal conditions, the